ನಮಸ್ಕಾರ. ಅಖಾಡ ಬಿಗ್ ಫೈಟ್ಗೆ ಸ್ವಾಗತ. ನಾನು ಪ್ರಭು. ಈಗಾಗಲೇ ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ ನಾಯಕರು ತೊಡೆ ತಟ್ಟಿದ್ದಾಗಿದೆ. ಬೆಂಗಳೂರಿನಿಂದಲೇ ಅಂದರೆ ಕರ್ನಾಟಕದಿಂದಲೇ ರಣಕಹಳೆಯನ್ನು ಮೊಳಗಿಸಿದ್ದಾಗಿದೆ. ಈಗ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಸವಾಲು ಹಾಕಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ನಾಳೆ ಕಾಂಗ್ರೆಸ್ ನಾಯಕರು ಅಷ್ಟೇ ಇಲ್ಲ, ಎಲ್ಲ ವಿರೋಧ ಪಕ್ಷದ ನಾಯಕರು ಒಂದು ಕಡೆ ಕೂಡಿ, ಅಂದರೆ ಇಂಡಿಯಾ ಒಕ್ಕೂಟದವರು ಕೂಡಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸ್ತಾರೆ. ಅದರಲ್ಲೂ ಸಂಸತ್ನಿಂದ ಶುರುವಾಗಿ ಅದು ಚುನಾವಣಾ ಆಯೋಗದ ಕಚೇರಿವರೆಗೂ ಶುರುವಾಗುತ್ತೆ. ಸುಮಾರು 300ಕ್ಕಿಂತ ಹೆಚ್ಚು MP ಗಳು ಅಪೋಸಿಷನ್ ಪಾರ್ಟಿಯವರು ಅದರಲ್ಲಿ ಭಾಗಿಯಾಗುತ್ತಾರೆ. ಆದರೆ ಇಲ್ಲಿ ಪ್ರಶ್ನೆ ಬಂದಿರೋದು, ರಾಹುಲ್ ಗಾಂಧಿ ಅವರ ಆರೋಪ ಇದೆ ಅಲ್ವಾ, ಅದು ಕೇವಲ ಆರೋಪಕ್ಕಷ್ಟೇ ಸೀಮಿತ ಆಯಿತಾ ಅಥವಾ ಕಾನೂನಾತ್ಮಕವಾಗಿ ಏನಾದರೂ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಕ್ಕೆ ಹೋರಾಟವನ್ನು ಮಾಡ್ತಾರಾ ಅನ್ನೋದು. ಯಾಕಂದರೆ ಚುನಾವಣಾ ಆಯೋಗ ನೋಡಿ ಭಾಳ ಸ್ಪಷ್ಟವಾಗಿ ಕೇಳ್ತಾ ಇದೆ, ದಾಖಲೆ ಕೊಡಿ, ನಿಮ್ಮ ಹತ್ರ ಏನಿದೆ ಆ ದಾಖಲೆ ಇಟ್ಕೊಂಡು ಸಾಕ್ಷಿ ಇಟ್ಕೊಂಡು ಬನ್ನಿ ಅಂಥೇಳಿ. ಆದರೆ ಕಾಂಗ್ರೆಸ್ ನಾಯಕರು ಹಿಂದೇಟು ಹಾಗುತ್ತಾ ಇದ್ದಾರಾ ಅನ್ನುವಂಥ ಗೊಂದಲಗಳು ಕೂಡ ಈಗ ಸೃಷ್ಟಿ ಆಗುತ್ತಾ ಇದ್ದಾವೆ. ಅದರ ಜೊತೆಗೆ ಈಗ ಈ ಹಿಂದೆ ಸಾಕಷ್ಟು ಬಾರಿ ಚುನಾವಣಾ ಆಯೋಗದ ಕದ ತಟ್ಟಿದರೂ ಕೂಡ ಯಾವುದೇ ರೀತಿಯಾದಂಥ ಉತ್ತಮ ಸ್ಪಂದನೆ ಇಲ್ಲಿವರೆಗೂ ಬಂದಿಲ್ಲ. ನೋಡಿ, ಈ ಹಿಂದೆ ಈ ಮತಗಳ್ಳತನದ ಆರೋಪ ಈಗ ದೊಡ್ಡದಾಗಿ ರಾಹುಲ್ ಗಾಂಧಿಯವರು ಸಾಕ್ಷಿ ಸಮೇತವಾಗಿ ಅವರ ಡೇಟಾ ಪ್ರಕಾರವಾಗಿ ಅವರು ಟೀಮ್ ಸಂಶೋಧನೆ ಮಾಡಿ ಅದನ್ನು ಹೊರಗೆಡವಿದ್ದಾರೆ. ಈ ಹಿಂದೆನೂ ಕೂಡ ಅಕ್ರಮ ನೋಡಿ, ಚಿಲುಮೆ ಅಕ್ರಮ ಆಯಿತು ಕರ್ನಾಟಕದಲ್ಲಿ, ಮಹಾರಾಷ್ಟ್ರದಲ್ಲಿ ಮತ್ತು ಹರಿಯಾಣ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಅಕ್ರಮಗಳಾಗಿದೆ ಅಂತ ಆರೋಪ ಮಾಡ್ತಾಯಿದ್ರು. ಬಟ್ ಎಷ್ಟರ ಮಟ್ಟಿಗೆ ಅವು ಕ್ಲಿಯರ್ ಆಗಿದೆ? ಹಾಗಾಗಿನೇ ಈಗ ಜನಸಾಮಾನ್ಯರಿಗೆ ಪ್ರಶ್ನೆ ಬರ್ತಾ ಇರೋದು, ಚುನಾವಣಾ ಆಯೋಗ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇಲ್ವಾ ಅಂತೇಳಿ. ಹಾಗಾದರೆ ನಾಳೆಯ ಈ ಒಂದು ಹೋರಾಟ BJPಗೆ ಮತ್ತು ಚುನಾವಣಾ ಆಯೋಗಕ್ಕೆ ಯಾವ ರೀತಿಯ ಒಂದು ಒಗ್ಗಟ್ಟಿನ ಸಂದೇಶವನ್ನು ಕೊಡುತ್ತೆ? ಇದೆಲ್ಲದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಳೆಯ ಪ್ರತಿಭಟನಾ ಮೆರವಣಿಗೆ ಬಗ್ಗೆ ಮಾತಾಡಿದ್ದಾರೆ. ನೋಡೋಣ ಬನ್ನಿ. ಹಾಗೆ ನಾವು ನಾಳೆ ಸೋಮವಾರ ದಿವಸ ಎಲ್ಲ MPಗಳು ದೊಡ್ಡ ಪ್ರಮಾಣದಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮುಂದೆ ಪ್ರೊಸೆಷನ್ನಲ್ಲಿ ಹೋಗಿ ಅವರಿಗೆ ನಾವು ಮೆಮೊರಂಡಮ್ ಕೊಡೋದು ಅಲ್ಲದೆ ಅವರಿಗೆ ಸ್ಪಷ್ಟವಾಗಿ ತಿಳಿಸ್ತೇವೆ, ನಿಮ್ಮ ಕಣ್ಣು ಮುಂದೆ ಈ ರೀತಿಯಾಗಿ ನಡೆದಿದೆ, ಇದಕ್ಕೆ ನೀವು ಬೆಂಬಲ ಕೊಡ್ತಾ ಇದ್ದೀರಿ, ಅದಕ್ಕಾಗಿ ನೀವು ಕೂಡ ಅಧಿಕಾರದಲ್ಲಿ ಇರ್ತಕ್ಕಂಥ ಯೋಗ್ಯರಲ್ಲ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗ್ತದೆ. ಅದು ಸೋಮವಾರ ದಿವಸ ನಾವು ದಿಲ್ಲಿಯಲ್ಲಿ ಆ ಕೆಲಸ ಮಾಡ್ತೇವೆ. ಅದಕ್ಕಾಗಿ ನೋಡಿ, ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಶುಕ್ರವಾರ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಮಾಡಿದರು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ. ಆ ಸಂದರ್ಭದಲ್ಲಿ ಅವರು ಹೇಳಿದ್ದು, ನಾವು ಮಾಡ್ತಾ ಇದ್ದೀವಿ ಸೋಮವಾರ ಅಂಥೇಳಿ. ಇದೆಲ್ಲ ವಿಚಾರಗಳ ಬಗ್ಗೆ ಚರ್ಚೆನ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ. ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಅಬ್ದುಲ್ ಮುನೀರ್ ಅವರಿದ್ದಾರೆ. ಸರ್, ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಹಾಗೆ BJP ವಕ್ತಾರರಾಗಿರುವಂತಹ ಯದುಕುಮಾರ್ ಗೌಡ ಅವರಿದ್ದಾರೆ. ಸರ್, ನಮಗೂ ಕೂಡ ಸ್ವಾಗತ, ನಮಸ್ಕಾರ. ಹಾಗೆ ಆಪ್ನ ವಕ್ತಾರರಾಗಿರುವಂತಹ ಇರ್ಷಾದ್ ಅವರಿದ್ದಾರೆ. ಇರ್ಷಾದ್ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮುನೀರ್ ಸರ್, ನಿಮ್ಮಿಂದನೇ ಶುರು ಮಾಡ್ತಾ ಇದ್ದೀನಿ ನಾನು. ಆರೋಪ ಆಯಿತು, ಕೆಲವು ಫ್ಯಾಕ್ಟ್ ಚೆಕ್ಗಳನ್ನು ಕೂಡ ಮಾಡಿದ್ದಾಯಿತು, ಮಾಧ್ಯಮಗಳದವರು ಮಾಡಿದ್ರು. ಅಲ್ಲಿ ಹೋಗಿ ಮಾಡಿದಂಥ ಸಂದರ್ಭದಲ್ಲಿ ನೀವು ಹೇಳಿದಂಥದಕ್ಕೂ ಅಲ್ಲಿ ಹೇಳಿದಕ್ಕೂ ಯಾವುದೇ ತಾಳೆ ಆಗುತ್ತಾ ಇಲ್ಲ. ಫೇಕ್ ID ಕ್ರಿಯೇಟ್ ಆಗಿರ್ಬೋದು, ಆದರೆ 80 ಓಟು 35 ಓಟು ಒಂದೇ ಮನೆ ನಂಬರ್ದು ಅದು ಯಾವುದು ಬಿದ್ದಿಲ್ಲ ಅಂತ ಫ್ಯಾಕ್ಟ್ ಚೆಕ್ಗಳು ಬರ್ತಾ ಇದ್ದಾವೆ. ಕೇವಲ ಆರೋಪಕ್ಕಷ್ಟೇ ನಿಮ್ಮ ನಾಯಕರ ಹೇಳಿಕೆ ಸೀಮಿತ ಆಗ್ತಾ ಇದೆ ಅಷ್ಟೇ, ಇದು ಎಲ್ಲ ಟೈಮಲ್ಲೂ. ನೋಡಿ, ರಾಹುಲ್ ಗಾಂಧಿಯವರು ಇತ್ತೀಚಿನ ದಿನಗಳಲ್ಲಿ ಮಾತನಾಡ್ತಾ ಇರುವಂಥದ್ದು. ಆದರೆ ನಾನು ಒಬ್ಬ ರಿಸರ್ಚ್ ಆಗಿ ಬೂತ್ ಲೆವೆಲಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಡಾಟಾ ರಿಸರ್ಚನ್ನು ಕಳೆದ 6 ವರ್ಷದಿಂದ ನಾನೇ ಮಾಡ್ತಾ ಇದ್ದೇನೆ. ನನ್ನ ವೈಯಕ್ತಿಕವಾಗಿ ನಾನು BLAಗಳಿಗೆ ಟ್ರೈನಿಂಗ್ ಕೊಡುವ ಸಂದರ್ಭದಲ್ಲಿ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್ ಅಂತ ಅನ್ನಿಸ್ತಾ ಇತ್ತು. ಆವಾಗ ಆ ಡಾಟಾ ಸ್ಟಡಿಗಳನ್ನು ಮಾಡಿದ್ರೆ ನಿಮ್ಗೆ ರಾಹುಲ್ ಗಾಂಧಿ ಅವರು ಏನು ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಇದು ಕಣ್ಣು ಮುಚ್ಕೊಂಡು ನಾವು ರಾಹುಲ್ ಗಾಂಧಿ ಮಾತಾಡ್ತಾ ಇರೋದು ರಾಂಗು, ರಾಹುಲ್ ಗಾಂಧಿ ಅವರು ಸುಳ್ಳು ಹೇಳ್ತಿದ್ದಾರೆ, ಗಾಳಿಯಲ್ಲಿ ಗುಂಡು ಹೊಡಿತಿದ್ದಾರೆ, ಅದರ ಅವಶ್ಯಕತೆ ರಾಹುಲ್ ಗಾಂಧಿ ಅವರಿಗೆ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ 1952 ಹಿಡಿದು 2009 ತನಕ ಚುನಾವಣೆಯ ಡಾಟಾಗಳು, 2009ರಿಂದ 2014 ನಂತರದ ಚುನಾವಣೆ ಡಾಟಾಗಳನ್ನು ನೀವು ತೊಗೊಂಡು ಮಾತನಾಡೋದಾದರೆ ಆನ್ ಪೇಪರ್ಸ್ ನಾನು ಚರ್ಚೆಗೆ ಸಿದ್ಧ ಇದ್ದೀನಿ. ಅದು ಸಾಮಾನ್ಯ ಕಾಮನ್ ಸೆನ್ಸ್ ಏನು ಹೇಳುತ್ತೆ ಅಂದರೆ, ಭಾರತದ ಚುನಾವಣೆಯಲ್ಲಿ ಒಂದೇ ಸರಿಗೆ ಜಾದು ಆಗಲಿಕ್ಕಿಲ್ಲ ಅಂತ. ಈಗ ಮಹದೇವಪುರಕ್ಕೆ ನಾನು ಆಮೇಲೆ ಬರ್ತೀನಿ. ಆದರೆ ಭಾರತದ ಸ್ಟ್ಯಾಟಿಸ್ಟಿಕ್ಸನ್ನು ನೀವು ಗಮನಿಸಿದ್ರೆ, BJP 1984 ಚುನಾವಣೆ ಎದುರಿಸಿದಾಗ 1,82,00,000 ಓಟ್ ತಗೊಳುತ್ತೆ. ಅಲ್ಲಿಂದ 2009 ತನಕ ಅದು ಬರೋದು 7,84,84,00,000 ವೋಟ್ಸ್. ಅಂದರೆ
BJP 25 ವರ್ಷದಲ್ಲಿ, ಅದರ ಮಧ್ಯೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಧೀಮಂತ ನಾಯಕರು ಬರ್ತಾರೆ, ಅಡ್ವಾಣಿಯವರು ಇರ್ತಾರೆ, ರಾಮ ಜನ್ಮಭೂಮಿಯ ರಥಯಾತ್ರೆಗಳು ನಡೆಯುತ್ತೆ, ಭಾವನಾತ್ಮಕವಾಗಿ ತಗೊಂಡು ಹೋದ್ರೂ ಇವರು 25 ವರ್ಷದಲ್ಲಿ ಇವರ ವೋಟಿಂಗ್ ಕೆಪಾಸಿಟಿ ಅಂದರೆ ಇವರ ಮತದಾರರ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡಿದ್ದು ಕೇವಲ 6 ಕೋಟಿ ಮಾತ್ರ. 182 to 784, 6 ಕೋಟಿ ಮತದಾರರು ಇವರಿಗೆ ಹೊಸದಾಗಿ ಬರ್ತಾರೆ. ಇವು ಸ್ಟ್ಯಾಟಿಸ್ಟಿಕ್ಸನ್ನು ಕ್ಲಿಯರ್ ಆಗಿ ಗಮನಿಸಿದ್ರೆ, ಯಾವಾಗ ಗುಜರಾತ್ ಮಾಡೆಲನ್ನು ರಾಷ್ಟ್ರೀಯ BJPಯಲ್ಲಿ ತೂರಲಾಗತ್ತೆ, ಗುಜರಾತಿನ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರೆ, ಆವಾಗ ಈ ದೇಶದಲ್ಲಿ ಕೇವಲ ಒಂದೇ ಚುನಾವಣೆಯಲ್ಲಿ 2009ರಿಂದ 2014ರಲ್ಲಿ 13 ಕೋಟಿ ವೋಟರ್ಸ್ ಜಂಪ್ ಆಗತ್ತೆ. 13 ಕೋಟಿ ವೋಟರ್ಸ್ ಹೊಸ ಮತದಾರರು ಬರ್ತಾರೆ. ಅದರಲ್ಲಿ 9,33,00,000 ವೋಟರ್ಸ್ BJP ಪಾಲಾಗತ್ತೆ. ಏನು ಹೇಳ್ತಾ ಇದ್ದೀನಿ ಅಂದರೆ, ಭಾರತದ ಇತಿಹಾಸದಲ್ಲಿ ಈ ಥರ ಆಗಲೇ ಇಲ್ಲ. 25 ವರ್ಷದಲ್ಲಿ ಅವ್ರು ಪಡ್ಕೊಳ್ಳೋಕೆ ಸಾಧ್ಯ ಆಗಿದ್ದ 6 ಕೋಟಿ ವೋಟ್ ಎಕ್ಸ್ಟ್ರಾ. ಆದರೆ ಬರೇ 5 ವರ್ಷದಲ್ಲಿ 9,33,00,000 ವೋಟನ್ನು ಪಡ್ಕೋತಾರೆ. ಪೋಲಿಂಗ್ ನೋಡ್ಬೇಕು ನೀವು, ಪೋಲಿಂಗ್ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಭಾರತದಲ್ಲಿ ಪ್ರತಿ 5 ವರ್ಷಕ್ಕೂ 2 ಕೋಟಿ, 1.5 ಕೋಟಿ, 3 ಕೋಟಿ ವೋಟರ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಎಕ್ಸೆಪ್ಟ್ 1989 ರಾಜೀವ್ ಗಾಂಧಿಯವರು 18 ವರ್ಷಕ್ಕೆ ಮತದಾನದ ಹಕ್ಕನ್ನು ಕೊಟ್ಟಾಗಲೂ ಸಹ ಭಾರತ ದೇಶದಲ್ಲಿ ವೋಟಿಂಗ್ ಪೋಲಿಂಗ್ ಜಾಸ್ತಿ ಆಗಿದ್ದು 6.5 ಕೋಟಿ ಮಾತ್ರ. ಆದರೆ 2009ರಿಂದ 2014ಕ್ಕೆ 5 ವರ್ಷದಲ್ಲಿ 13 ಕೋಟಿ ಹೊಸ ಮತದಾರರು ಬರ್ತಾರೆ. ಇದು ಎಲ್ಲಿಂದ ಬರ್ತಾರೆ ಅನ್ನೋದನ್ನ ಹುಡುಕಬೇಕು. ಎರಡನೇದಾಗಿ ಬಿಜೆಪಿ ಅವರು ಮೋದಿ ಮ್ಯಾಜಿಕ್ ಅಂತ ಹೇಳ್ತಾರೆ. ಅಲ್ಲ, ಆ ಮೋದಿ ಮ್ಯಾಜಿಕ್ ಅಂದಿದ್ದು 2019ರಲ್ಲೂ ಆಗ್ಬೇಕಾಗಿತ್ತು, 2024ರಲ್ಲೂ ಆಗ್ಬೇಕಾಗಿತ್ತು. ಆವಾಗಲೇ ಸಂಖ್ಯೆ ತಗೊಳ್ಳಿ. ಹೌದು. ಯಾಕೆ ಡೌನ್ ಆಯ್ತು? 60 ಲಕ್ಷ ವೋಟರ್ಸ್ ಡೌನ್ ಆಗ್ತಾರೆ. ಜಾಸ್ತಿ ಆಗೋದು ಬಿಡಿ. ಇವರು 2009ರಲ್ಲಿ 9,30,00,000 ಜಾಸ್ತಿ ಆದ್ರೆ 2024ಕ್ಕೆ 19ರಲ್ಲಿ ತಗೊಂಡಿದ್ದಕ್ಕಿಂತ 60 ಲಕ್ಷ ವೋಟ್ ಕಡಿಮೆನೇ ತಗೊಳ್ತಾರೆ. ಅದು ಮೋದಿ ಮ್ಯಾಜಿಕ್ ಅಲ್ವಾ? ಆವಾಗ ಏನಾಗಿದೆ, ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ನಿಮಗೆ ತಿಳ್ಕೋಬೇಕಾಗಿರೋದು, ನೀವು ಇವರನ್ನ ಚಾಣಕ್ಯ ಅಂತ ಕರಿತೀರಿ, ಯಾರನ್ನ? ಅಮಿತ್ ಶಾ ಅವರನ್ನ. ಎಸ್, ಈಸ್ ಚಾಣಕ್ಯ ಫಾರ್ ವಾಟ್ ಅಂದ್ರೆ, ಇಂತಹ ಕೆಲಸಗಳಲ್ಲಿ ವೋಟನ್ನ ಬೂತ್ಗಳಲ್ಲಿ ಮ್ಯಾನಿಪುಲೇಟ್ ಹೆಂಗ್ ಮಾಡಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಅದರ ಪ್ರತಿಫಲ ಅವ್ರು ಬಂದಾಗ UP ಇನ್ಚಾರ್ಜ್ ಆಗಿ ಕೊಡ್ತಾರೆ ಅವರು. ಅಲ್ಲ ಸರ್, ಈಗ ನೀವು ಹೇಳಿದ್ರಿ ಮ್ಯಾಜಿಕ್ ಮಾಡಕ್ ಹೇಗೆ ಸಾಧ್ಯ? ಕೇರಳದಲ್ಲಿ ಮಾಡಬಹುದಾಗಿತ್ತು, ತಮಿಳುನಾಡಲ್ಲಿ ಮಾಡಬಹುದು, ಆಂಧ್ರ, ತೆಲಂಗಾಣ ಮಾಡಬಹುದಾಗಿತ್ತು. ಯಾಕೆ ಮಾಡಕ್ಕಾಗ್ಲಿಲ್ಲ? ಎಸ್, ಕರೆಕ್ಟ್ ನಿಮ್ ಪಾಯಿಂಟ್. BJP ಅವರು ಅಷ್ಟು ದಡ್ರು ಅಂತ ನಿಮ್ಗೆ ಅನ್ಸತ್ತಾ? ಕೇರಳದಲ್ಲಿ ಹೋಗ್ಬಿಟ್ಟು BJP ಗೌರ್ಮೆಂಟ್ ಮಾಡ್ತು ಅಂತ ಹೇಳಿದ್ರೆ ಅದು ಕುಲ್ಲ ಓಪನ್ ಆಗಿ ಗೊತ್ತಾಗುವಂತದ್ದು. ಕರೆಕ್ಟ್. ಕೇರಳ, ತಮಿಳುನಾಡು, ವೆಸ್ಟ್ ಬೆಂಗಾಳು, ತೆಲಂಗಾಣ, ಆಂಧ್ರ, ಇಷ್ಟು ಜಾಗದಲ್ಲಿ ಸ್ಲೋ ಆಗಿಯೇ ಬರಬೇಕಾಗತ್ತೆ. ಅಷ್ಟು ದಡ್ರು BJP ಅವರು ಅಲ್ಲ. ಎರಡನೇದು, ಇದನ್ನ ಮಾತಾಡೋದು ದೊಡ್ಡ ಸಬ್ಜೆಕ್ಟ್. ನಿಮಗೆ UPಯ ಡಾಟಾನೇ ತಗೊಳ್ಳಿ, ಬೇಡ ಬಿಡಿ. 2009 ತನಕ UPಯಲ್ಲಿ 10 ಸೀಟ್ ಇದ್ರು. 2004ಕ್ಕೆ UPಯಲ್ಲಿ BJP ಪಡ್ಕೊಂಡಿದ್ದು 10 ಸೀಟು. 2009ರಲ್ಲಿ 10 ಸೀಟು. ಯಾವಾಗ BJPಯ ಇನ್ಚಾರ್ಜ್ ಆಗಿ ಅಮಿತ್ ಶಾ UP ಅವರಿಗೆ ಹೋಗ್ತಾರೆ, ಅವ್ರು ಪಡ್ಕೊಂಡಿದ್ದು 71 ಸೀಟು. ಅಂದ್ರೆ BJP ಸರ್ಕಾರ ಏನು 2014ರಲ್ಲಿ 282 ಸೀಟ್ ಬಂತಲ್ಲ, ಅದರಲ್ಲಿ 60 ಸೀಟ್ ಮೈನಸ್ ಮಾಡಿದ್ರೆ ಅಲ್ಲಿ ಬರೋದು 222 ಸೀಟೇ. ಅಲ್ಲಿನ ಪೋಲಿಂಗ್ ಪರ್ಸೆಂಟೇಜ್ ನಿಮ್ಗೆ ಹೇಳ್ತೀನಿ. 2009ಕ್ಕೆ 47% UPಯ ಪೋಲಿಂಗ್ಗೆ ಲಿಮಿಟೆಡ್ ಆಗಿ ನೋಡಿ ನೀವು, ಬಿಡಿ ದೇಶದ ಬಿಡಿ, 47% UPಯ ಪೋಲಿಂಗ್ ನಡೀತಾ ಇತ್ತು. ಸಹಜವಾಗಿ ಪೋಲಿಂಗ್ ಜಾಸ್ತಿ ಆದ್ರೂ 1%, 2% ಆಚೆ ಈಚೆ ಆಗ್ಬೋದು. UPಯಲ್ಲಿ ಎರಡನೇ ಅವಧಿ 2014ರಲ್ಲಿ ಆಗಿರೋದು 58.4, 58.44%. ಅಂದ್ರೆ ಮೋರ್ ದನ್ 11% ವೋಟಿಂಗ್ ಜಾಸ್ತಿ ಆಗತ್ತೆ. ಅಂದ್ರೆ ಯಾರಿಗೆ ಕಾಮನ್ ಸೆನ್ಸ್ ಇರುವವರಿಗೆ ಅರ್ಥ ಆಗತ್ತೆ, ಇಲ್ಲಿ ದಾಲ್ಮೆ ಕುಚ್ ಕಾಲ ಹೇ ಅಂತ. ಬಟ್ ಈ ಬಾರಿ 24 ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶ ಅಷ್ಟೇ ಹೇಳ್ಕೊಳ್ಳೋಂಗ್ ಬರಲಿಲ್ಲ ಸರ್. ಎಕ್ಸಾಕ್ಟ್ಲಿ, ಅದು ಯಾಕೆ ಹೇಳ್ತಾ ಇಲ್ಲ? ಅದೇ ನೀವು ಹೇಳ್ತಾ ಇರೋದು. ಮತ್ತು ಅದಕ್ಕೆ ಬರ್ತಾ ಇದ್ರಿಲ್ಲ, ಮತ್ತೆ ಅದು ಒಂದೇ ಸಾರಿ ಗೊತ್ತಾಗ್ಬಿಡುತ್ತೆ, ದೊಡ್ಡದಾಗಿ ಗೊತ್ತಾಗ್ಬಿಡುತ್ತೆ, ಡೈವರ್ಟ್ ಮಾಡ್ಲಿಕ್ಕೆ ಗೊತ್ತಾಯ್ತು ಅಂತಾನೆ ನಾನು ಹೇಳ್ತಾ ಇರೋದು. ಕಳೆದ 5 ವರ್ಷ ಅಥವಾ ಒಂದು 6-7 ವರ್ಷದಲ್ಲಿ ಈ ವಿಷಯಗಳು ಇವತ್ತು ಬರ್ತಾ ಇರೋದಲ್ಲ. ಪ್ರತಿ ಅಪೋಸಿಷನ್ ಪಾರ್ಟಿಗಳು ಅದನ್ನ ಮಾತಾಡ್ಕೊಂಡೇ ಬರ್ತಿದ್ದಾರೆ. ಇಲ್ಲ, ನೀವು EVM ಇಲ್ಲಿ ಏನು ಹೆಚ್ಚು ಕಮ್ಮಿ ಮಾಡೋಕ್ಕಾಗತ್ತೆ, ನೀವು ಏಜೆಂಟ್ ಇಂದ ಹಿಡ್ಕೊಂಡು ಏನು ಮಾಡೋಕ್ಕಾಗತ್ತೆ, ಬೇರೆ ಬೇರೆ ರೀತಿಯಲ್ಲಿದೆ. EVM ಅನ್ನ ಪ್ರೂವ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ವಿಷಯ ಇದೆ. ನಿಮ್ಮ ಮಧ್ಯಪ್ರದೇಶದ ಚುನಾವಣೆಯಲ್ಲಿ EVM ಅನ್ನ BJPಯ ಪಾರ್ಟಿ MLA ಕ್ಯಾಂಡಿಡೇಟ್ ನ ಕಾರ್ನಲ್ಲಿ ಸಿಕ್ತು. ಮಧ್ಯಪ್ರದೇಶದಲ್ಲಿ ಸ್ಟ್ರಾಂಗ್ ರೂಮಿಗೆ ಬೂತ್ನಿಂದ ಸ್ಟ್ರಾಂಗ್ ರೂಮ್ಗೆ ಹೋಗಕ್ಕೆ 1 hour ಒಳಗಡೆ ಹೋಗ್ಬಿಡತ್ತೆ. ಯಾವುದು? EVM. ಮಧ್ಯಪ್ರದೇಶದ ಚುನಾವಣೆಯಲ್ಲಿ ಅವರು 48 hours ಹೆಚ್ಚಿನ ಬೂತ್ಗಳಲ್ಲಿ
48 ಅವರ್ಸ್ ತಗೊಂಡ್ರು. ಏನದು? ಕಾಂಗ್ರೆಸ್ನವ್ರು ಗೆದ್ರೆ ಅದು ಪ್ರಜಾಪ್ರಭುತ್ವದ ಗೆಲುವು, ಬಿಜೆಪಿ ಗೆದ್ರೆ ಅದು ಷಡ್ಯಂತ್ರದ ಗೆಲುವು. ನೋಡಿ, ನಾನು ಹೇಳ್ತಾ ಇರೋದು ನಿಮಗೆ ಕಾಂಗ್ರೆಸ್ ಇಲ್ಲಿ ಕರ್ನಾಟಕ ಬಗ್ಗೆ ಮಾತಾಡ್ತೀನಿ ಅಂತ ಅನ್ಕೋತೀನಿ ನಾನು. ಕಾಂಗ್ರೆಸ್ ಇಲ್ಲಿ ಯಾಕೆ 140 ಹತ್ರ ಬಂತು ಅಂದ್ರೆ ಚುನಾವಣೆಗಿಂತ 6 ತಿಂಗಳು ಮುಂಚೆಯ ಪ್ರಯತ್ನ ನಡೀತಲ್ಲ, ಚಿಲುಮೆಯನ್ನ ನಾವು ಏನಾದ್ರೂ ಫೇಸ್ ಮಾಡದೆ ಹೋಗಿದ್ರೆ, ಅವರ ಎಜೆಂಡಾಗಳನ್ನ ವಿಫಲಗೊಳಿಸದೆ ಹೋಗಿದ್ರೆ ಕಾಂಗ್ರೆಸ್ ಇಲ್ಲಿ 140 ಬರೋದು ಕಷ್ಟ ಇತ್ತು. 27 ಕುಮಾರ್ ಸರ್, ಈಗ ಮುನಿರವರು ಆರೋಪ ಮಾಡೋದು ಹೆಂಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ವಕ್ತಾರರು ಕಳ್ತನ ಮಾಡೋದು ಒಂದೇ ಸಾರಿಗೆಲ್ಲ ಎತ್ಕೊಂಡು ಹೋಗೋದಲ್ಲ ಖಜಾನೆನ. ಒಂದಿನ ನೆಕ್ಲೆಸ್ಸು, ಒಂದು ವಾರ ಬಿಟ್ಟು ಬಳೆ, ಈ ಥರ ಕಳ್ತನ ಮಾಡಿ ಕೊನೆಗೆ ಎಲ್ಲ ಗುಡಿಸ್ಗುಂಡಾಂತರ ಮಾಡೋ ಥರ ಇದೆ ಆರೋಪ. ಅಂದರೆ ಏಕಾಏಕಿ ಬದಲಾವಣೆ ಹೆಂಗೆ ಸಾಧ್ಯ ಅಂತ, ಯಾವಾಗ ಇಲ್ಲದೆ ಇರೋದು ದೇಶದ ಇತಿಹಾಸದಲ್ಲಿ ನಿಮ್ಮ ಅವಧಿಯಲ್ಲಿ ಆಗುತ್ತೆ ಅಂತ ಹೇಳಿದ್ರೆ? ಈ ಥರ ಕಳ್ಳ ಮತದಾನದ ಇತಿಹಾಸ ಇರೋದು ಕಾಂಗ್ರೆಸ್ಗೆ ಸರ್. ಇದು ಆವಾಗಿಂದ 1952 ಇಂದ ಏನು ಮೊದಲನೇ ಎಲೆಕ್ಷನ್ಸ್ ಬಂತೋ ಅಲ್ಲಿಂದನೂ ಕಳ್ಳ ಮತದಾನದ ಇತಿಹಾಸ ಅವ್ರದ್ದಿರೋ ಅಂಥದ್ದು. ಯಾಕೆಂದರೆ ಅವರಿಗೆ ಒಂದು ಸಹಿಸ್ಕೊಳಕ್ಕಾಗಲ್ಲ. ಏನು ಅಂತಂದರೆ, ಕಾಂಗ್ರೆಸ್ ಬಿಟ್ಟು, ಗಾಂಧಿ ಪರಿವಾರ ಬಿಟ್ಟು ಇನ್ನೊಬ್ರು ಯಾರೋ ಅಧಿಕಾರ ಆಳ್ತಾ ಇದ್ದಾರೆ ದೇಶದಲ್ಲಿ ಅಂತಂದ್ರೆ ಅದು ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ ದೇಶ ಅವರ ಸ್ವತ್ತು, ದೇಶದ ಪ್ರಧಾನಿ ಪಟ್ಟ ಬಂತು ಗಾಂಧಿ ಸ್ವತ್ತು, ಮತ್ತೆ ಯಾರೋ ಒಬ್ಬ ಚಾ ಮಾರೋನು ಸ್ವತ್ತು ಯಾರಾದ್ರೂ ಆಳ್ತಾ ಇದ್ದಾರೆ ಅಂದರೆ ಅವ್ರು ತಡ್ಕೊಳಕ್ ಆಗುವಂಥದ್ದಲ್ಲ. ಅದು ಸಹಜ ಅದಲ್ಲ. ಯಾಕಂದರೆ ಬಹಳ ದೀರ್ಘಕಾಲ ಏನೂ ಇಲ್ಲದೇನೆ ಗಾಂಧಿ ಅನ್ನೋ ನಕಲಿ ಒಂದು ಪಟ್ಟಿಯಿಂದ ಅಧಿಕಾರದಲ್ಲಿ ಇದ್ದವ್ರಿಗೆ ಇದು ಸಹಜ ಅಂತಂದಿರುತ್ತೆ. ಸರ್, ಅವರ್ಸ್ ಇಸ್ ಅ ವೈಬ್ರೆಂಟ್ ಡೆಮೋಕ್ರಸಿ. ವೈಬ್ರೆಂಟ್ ಡೆಮೋಕ್ರಸಿ ಅಂದಾಗ ದೆರ್ ಇಸ್ ಆಲ್ವೇಸ್ ಅನ್ ವೈಬ್ರೆಂಟ್ ಡೆಮೋಕ್ರಸಿ ಅಂದರೆ ಒಂದು ಆಲ್ಟರ್ನೇಟಿವ್ ಇರಬೇಕಾಗುತ್ತೆ. ಜನ ಯಾವಾಗಲೂ ಆಲ್ಟರ್ನೇಟಿವ್ ಬಯಸ್ತಾ ಇರ್ತಿದ್ದಂಥದ್ದು. ಯಾವಾಗ ಇವ್ರು ಹೇಳ್ತಾರೆ ಚುನಾವಣೆ ಅಕ್ರಮ ಅಂತ, ಚುನಾವಣೆ ಅಕ್ರಮದಿಂದ ಒಬ್ಬ ಅದು ಪದವಿಯಲ್ಲಿದ್ದಂಥ ಪ್ರಧಾನಿ ಏನಾದರೂ ಘಾಸಿಯಾಗಿದ್ದು, ಅದರಿಂದ ನೋವು ಅನುಭವಿಸಿದ್ದು, ಇಲ್ಲ ಅದರಿಂದ ಇಳಿಬೇಕಾದ ಪರಿಸ್ಥಿತಿ ಬಂದಿದ್ದೆ ಮಾನ್ಯ ಇಂದಿರಾ ಗಾಂಧಿ ಅವರಿಗೆ, ಪ್ರಧಾನಮಂತ್ರಿ ಆದ ಇಂದಿರಾ ಗಾಂಧಿ ಅವರಿಗೆ. ಚುನಾವಣೆ ಅಕ್ರಮ ಅವತ್ತೇನು ಅಲಹಾಬಾದ್ ರಾಜನಾರಾಯಣ್ ಅವರ ಏನು ಕೋರ್ಟ್ದ ಚಾಲೆಂಜ್ ಇದೆ, ಅದು ಇದಾಯಿತು, ಇವತ್ತೂ ಅದು ಚಾಲುವಲ್ಲಿದೆ. ಅದೇನು ಸ್ಕ್ವಾಶ್ ಆಗಿಲ್ಲ, ಇದು ಇವತ್ತೂ ಇದೆ ಅದಲ್ಲಿ. ಸೊ ಚುನಾವಣೆ ಅಕ್ರಮ ಅನ್ನೋದು ಕಾಂಗ್ರೆಸ್ಸಿನ ಪರಿಪಾಠ. ಹಾಗಾದಾಗ ಇವ್ರು ಹೇಳ್ತಾರೆ ಇನ್ಕ್ರೀಸ್ ಆಗಿತ್ತು, ಇದಾಯಿತು, ಇಷ್ಟು % ಆಯಿತು. ಸರ್, ನಮ್ದೊಂದು ಯುವ ದೇಶ, ಇಡೀ ಪ್ರಪಂಚದಲ್ಲಿ ನಾವು ಕೇಳ್ತಾ ಇದ್ದೀವಿ ದಿಸ್ ಇಸ್ ಅನ್ ಯಂಗ್ ಕಂಟ್ರಿ ಅಂದಾಗ ಯಂಗ್ ವೋಟರ್ಸ್ ಅಂದಾಗ ಇವ್ರು ಹೇಳಿದಂಥ 18 ವರ್ಷ ಆದಮೇಲೆ ಅಂತದಾಗ ಪ್ರತಿ ವರ್ಷನೂ ಆ್ಯಡ್ ಆಗ್ತಾನೆ ಇರ್ತಾರೆ, ಪ್ರತಿ ಚುನಾವಣೆಯಲ್ಲಿ ಆ್ಯಡ್ ಆಗ್ತಾ ಇರ್ತಾರೆ. ಹಂಗಂದ್ರೆ ಇವರಲ್ಲಿ ಆಡಿಷನ್ಸ್ ಆಗಲೇಬಾರ್ದು, ಹೇಗಿತ್ತೋ ಹಾಗೇ ಇರಬೇಕು. ಯಾರು ಆವಾಗ ನಕಲಿ ಮತದಾನ, ರಿಗ್ಗಿಂಗು, ಬೂತ್ ಕ್ಯಾಪ್ಚರಿಂಗು ಆಗ್ತಾನೆ ಇರಬೇಕು, ಆ ಥರದ್ದು ಇರ್ತೈತೆ. ನಾವು ಹೇಳ್ತಾ ಇರೋದೇನು ಅಂತಂದರೆ, ಸೋಷಿಯಲ್ ಇಂಜಿನಿಯರಿಂಗು UP ಇದು ಉದಾಹರಣೆ ಕೊಟ್ಟರು. ಯಾವುದೇ ಒಂದು ರಾಜಕೀಯ ಪಕ್ಷ ಆಗ್ಬೋದು, ತನ್ನ ಚುನಾವಣೆ ಪ್ರಣಾಳಿಕೆಯಲ್ಲಿ ಇಲ್ಲ ಚುನಾವಣೆಗೆ ಮುಂಚೆ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಆಗೇ ಆಗುತ್ತೆ. ಯಾವ ಪಕ್ಷದ ಜೊತೆಗಾಗ್ಬೋದು, ಯಾವ ಸಮುದಾಯದ ಜೊತೆಗಾಗ್ಬೋದು, ನಮ್ಮ ಜೊತೆಗಿದ್ದರೆ ನಿಮ್ಮ ಒಂದು ಒಳಿತಿಗಾಗ್ಬೋದು, ಇದಾಗ್ಬೋದು ಅಂತ ಮಾಡುವಂಥದ್ದು. ಆ ಸೋಷಿಯಲ್ ಇಂಜಿನಿಯರಿಂಗ್ನಲ್ಲಿ ಇಟ್ ವಾಸ್ 2014 ಇಟ್ ವಾಸ್ ದ ವೋಟ್ ಅಗೇನ್ಸ್ಟ್ ದ ಕರಪ್ಷನ್. UPA ವಾಸ್ ಇನ್ ದ ಪವರ್. Who was in the power ಅದಲ್ಲಿ? UPA was in the power, not BJP, not NDA. ಅವರ 10 ವರ್ಷದ ಸುದೀರ್ಘವಾದ ಭ್ರಷ್ಟಾಚಾರದ ವಿರುದ್ಧ ಜನದಂಗೆ ಎದ್ದಿದ್ದಂಥದ್ದು, ಜನ ಉತ್ತರ ಕೊಟ್ಟಿದ್ದಂಥದ್ದು. ಸೊ ಹೌ ಡು ಯು ರೇಟ್ ಇಟ್ ಅಂದರೆ ಜನರ ಮತದಾನದ ಒಂದು ಇದನ್ನ ನಾವು ತಿರಸ್ಕಾರ ಮಾಡೋಕ್ಕಾಗುತ್ತೆ ಸರ್ ಅದಲ್ಲಿ. ಸೊ ಹೌ ಡಿಡ್ ದಟ್ BJP ಅಲೋನ್ ಕೇಮ್ ಇಟ್ ಅಂದರೆ ಪ್ರತಿಯೊಂದು ಯಾವಾಗ BJP ಅಧಿಕಾರಕ್ಕೆ ಬರುತ್ತೆ ಇವ್ರಿಗೆ, ಹಾಗಾದ್ರೆ ಇವ್ರು 60 ವರ್ಷದ ಇತಿಹಾಸ EVM ಇಲ್ಲದಾಗ ಏನೇನಾಯ್ತು ಅಂತ ಸಾಮಾನ್ಯ ಜನ ಮಾತಾಡ್ತಾರೆ. ಮತ್ತೆ ಇತ್ತೀಚೆಗೆ ಅವರ ಗೃಹ ಮಂತ್ರಿ ಕೂಡ ಹೇಳಿದ್ದಾರೆ ಹಿಂದೆ ಏನೇನೇ ಆಗ್ತಾಗ್ತು, ಯಾವ ರೀತಿ ನಾವು ಗೆದ್ದು ಬರ್ತಾ ಇದ್ವಿ, ಇವಾಗೆಲ್ಲ ಸರಿ ನಡೀತಾ ಇದೆ ಅಂತ ಇದು ಹೇಳಿದಂಥದ್ದು. ಸೊ ಇದನ್ನ ನಾವು ಮಾಡ್ಬೇಕು ಸರ್. ಇದನ್ನ ಜಸ್ಟ್ ನೀವು ಮ್ಯಾಥಮೆಟಿಕಲ್ ಆಗಿ ಏನೋ ಒಂದು ಹೇಳೋವಂಥದ್ದಲ್ಲ ಸರ್, ಅದರಲ್ಲಿ ಒಂದು ಕೋರ್ಟ್ ಪ್ರೂವ್ ಮಾಡಬೇಕಾಗತ್ತೆ. ಅದರ್ವೈಸ್ ಯು ಹ್ಯಾವ್ ಟು ಟೇಕ್ ದ ಅಂಡರ್ ಓತ್ ಅಟೆನ್ಷನ್ ಸೈನ್ ಮಾಡ್ಬಿಟ್ಟು ಕೊಡಬೇಕಾಗುತ್ತೆ ಚುನಾವಣೆ ಇದಕ್ಕೆ ಕೊಟ್ಟಾದಾಗ. ಸೊ ನಾವು ಸಬ್ಮಿಟ್ ಮಾಡ್ತಾ ಇರುವಂಥದ್ದು ಸರಿ ಇದೆ, ಸರಿ ಇಲ್ಲ ಅಂದ್ರೆ ವಿಲ್ ಫೇಸ್ ದ ಆಕ್ಷನ್ಸ್ ಅಂತ. ಅಲ್ಲ, ಚುನಾವಣೆ ಆಯೋಗಕ್ಕೆ ನೀವು ಸಾಕ್ಷಿ ಕೊಡಿ, ದಾಖಲೆ ಕೊಡಿ ಅಂತ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದೀರಿ. ಈಗ ರಾಹುಲ್ ಗಾಂಧಿ ಅವರು ನಿಮ್ಮ ಹತ್ರ ಏನಿದೆಯೋ ಅದು ಡಾಟಾ ಕೊಡಿ ಅಂತೇಳಿ. ಬಟ್ ಅಲ್ಲ ಸರ್, ಈಗ ವ್ಯವಸ್ಥೆ ಸರಿ ಇಲ್ಲದೆ ಇರುವಾಗ ಅಥವಾ ಆಯೋಗಗಳನ್ನ ದುರ್ಬಳಕೆ ಮಾಡ್ಕೊಳ್ತಿರುವಾಗ ನಾವು ನ್ಯಾಯ ಹೆಂಗೆ? ಯಾವ ವ್ಯವಸ್ಥೆ ಸರಿ ಇಲ್ಲ ಸರ್. ಹಾಗಾದ್ರೆ ಇದೇ ಚುನಾವಣೆ ಆಯೋಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಅಟಾನಮಸ್ ಬಾಡಿ ಸ್ಥಾಪನೆ ಆಗಿದಂಥದ್ದು, ಎಲ್ಲಾ ಪಕ್ಷಗಳಿಗೂ ಎಲ್ಲಾ ರಾಷ್ಟ್ರೀಯ ಪಕ್ಷಗಳು ಒಂದಾಗಿ ನೋಡುವಂಥದ್ದು. 60 ವರ್ಷ ಚುನಾವಣೆ ಇದು ಚೆನ್ನಾಗಿತ್ತು, ಇವರ ಅಧಿಕಾರದಿಂದ ಬಿಟ್ಟು ಇವರ ಭ್ರಷ್ಟಾಚಾರದಿಂದ ಬಿಟ್ಟು ಹೋದಾಗ ಆ ಚುನಾವಣಾ ಆಯೋಗ ಭ್ರಷ್ಟ ಆಗ್ಬಿಡುತ್ತಾ? ಹಾಗಾದ್ರೆ ಚುನಾವಣಾ ಆಯೋಗದಲ್ಲಿ ಇವರು ಅದೇ ತೀರಿ ನಡ್ಸ್ಕೊಂಡಿದ್ರ ಅವರಲ್ಲಿ ಉತ್ತರ ಕೊಡಬೇಕಾಗುತ್ತಲ್ಲ ಇವ್ರಿಗದಲ್ಲಿ. ಸುಮ್ಮನೆ ಆಪಾದನೆ ಮಾಡುವಂಥದ್ದಲ್ಲ ಸರ್ ಅದಲ್ಲಿ. ನಾವು ಯಾಕಂದ್ರೆ ಜನರು ಬಂದ್ಬಿಟ್ಟು ಮತದಾನ ಮಾಡಿದ್ದಾರೆ, ನನಗೆ ಯಾರು ಬೇಕು ಅಂತ ಒಬ್ಬ ಮತದಾರನಿಗೆ ಮೀನ್ಸ್ ಈಸ್
ಏಬಲ್ ಟು ಚೂಸ್ ಹೂ ಇಸ್ ಲೀಡರ್ ಇಸ್ ಯಾವ ಗೌರ್ಮೆಂಟ್ ಬರಬೇಕು ಅಂತ. 60 ವರ್ಷ ಬಂದಾಗಲೂ ಯಾರು ಕೇಳಲಿಲ್ಲ ನೀವು ಯಾಕೆ ಕಾಂಗ್ರೆಸ್ಗೆ ಆಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಜನ ಯಾವಾಗ ಬೇರೆ ಆಲ್ಟರ್ನೇಟಿವ್ಗೆ ಇದು ಮಾಡ್ತಾರಂತ ಅಂತಾರೋ, ಅರೆ ಅವರೇ ಇರ್ಬೇಕಂತ ಏನಿಲ್ವಲ್ಲ, ಆಲ್ಟರ್ನೇಟಿವ್ ಚೂಸ್ ಮಾಡಬೇಕಾದಾಗ ಯಾಕೆ ಚೂಸ್ ಮಾಡಿದ್ರು ಅಂತ ಮತದಾರನ ಪ್ರಶ್ನೆ ಮಾಡೋಕ್ಕಾಗತ್ತಾ? ಅದು ಅವನು ವಿಧೇಯಕಕ್ಕೆ ಬಿಟ್ಟಿದಂಥದ್ದು. ಅದನ್ನೇ ನೀವು ಸಂಶಯಾಸ್ಪದದಿಂದ ನೋಡ್ತೀರಾ ಅಂತಂದ್ರೆ ಅಂದ್ರೆ ಡೆಮೋಕ್ರಸಿ ಆಗ್ಬೋದು, ಕಾನ್ಸ್ಟಿಟ್ಯೂಷನ್ ಆಗ್ಬೋದು, ವಿರುದ್ಧ ನೋಡ್ತಾ ಇದ್ದೀರಾ ಅಂತ ಅರ್ಥ. ಎಸ್ ಸರ್. ಇರ್ಷಾದ್ ಅವರೇ, ಈಗ ಇಂಡಿಯಾ ಕೂಟ ಒಗ್ಗಟ್ಟಾಗಿ ಇದಕ್ಕೆ ಹೋರಾಟಕ್ಕೆ ಮುಂದಾಗ್ತಾ ಇದೆ. ಈಗ ಆಮ್ ಆದ್ಮಿ ನೀವು ಕೂಡ ಇದನ್ನು ಹೇಗೆ ನೋಡ್ತೀರಿ? ಜೊತೆಗೆ ನೀವು ಆ ಒಂದು ಒಕ್ಕೂಟದ ಜೊತೆಗೆ ಕೈ ಜೋಡಿಸ್ತೀರಾ ಹೇಗೆ? ನಿಮ್ಮ ಆರೋಪಗಳು ಅಂದರೆ ಅಷ್ಟು ಬಲವಾಗಿ ಆಮ್ ಆದ್ಮಿ ಪಕ್ಷದವರು ಯಾರೂ ಕೂಡ ಇದನ್ನು ಟೀಕೆ ಮಾಡ್ತಾ ಇಲ್ಲ, ನೋಡ್ತಾ ಇದ್ದಾರೆ ನಾವು ದೇಶದಲ್ಲಿ. ಸರ್, ಆಮ್ ಆದ್ಮಿ ಪಾರ್ಟಿ ಇಂಡಿಯಾ ಒಗ್ಗೂಟದಿಂದ ಆಚೆ ಬಂದಿದೆ, ಅದಂತೂ ಕ್ಲಾರಿಟಿ ಇರಲಿ. ಓಕೆ. ಎರಡನೇದು, ರಾಹುಲ್ ಗಾಂಧಿ ಮಾಡ್ತಾರೋ ಕ್ಲೈಮ್ ನಮ್ಮ ಬೆಂಬಲ ಯಾವಾಗಲೂ ಇರುತ್ತೆ. ಏನಕ್ಕೆ ನಿಜವಾಗಿ ಯಾರಾದರೂ ಒಳ್ಳೆ ಕೆಲಸ ಮಾಡ್ತಾರಂದ್ರೆ ಅದು ಪಕ್ಷ ಭೇದ ಭಾವ ಬಿಟ್ಟು ನಾವು ಸಪೋರ್ಟ್ ಮಾಡ್ತೀವಿ ಆಮ್ ಆದ್ಮಿ ಪಾರ್ಟಿಯವರು. ಓಕೆ. ನಾವು ರಾಹುಲ್ ಗಾಂಧಿ ಥರ ಮಾಡಲ್ಲ. 6 ತಿಂಗಳು ಮುಂಚೆ ಇವಾಗ ಎಲೆಕ್ಷನ್ ಕಮಿಷನ್ ಎವಿಡೆನ್ಸ್ ಕೇಳ್ತಾ ಇದ್ರೆ ಇವರೇ ಹೋಗ್ತಾ ಇಲ್ಲ ನಮ್ಮ ಸಿ ಎಮ್ ಎಲ್ಲ ಒಂದೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸಾಕ್ಷಿ ಸಮೇತ ಯಾರ್ಯಾರು ಡಿಲೀಟ್ ಮಾಡಿದ್ರು ಅವ್ರಿಗೆಲ್ಲ ಕರ್ಕೊಂಡು ಬಂದು ಸಾವಿರಾರು ಜನಕ್ಕೆ ಮುಂದೆ ಕುಣಿಸ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದೀವಿ ಈ ಹೆಸರು ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರೆ ವ್ಯಕ್ತಿ ಡಿಲೀಟ್ ಆಗಿದೆ ಅಂತ. ಅಷ್ಟೆಲ್ಲ ನಾವು ಸಾಕ್ಷಿ ತೊಗೊಂಡು ಬಂದು ಕೊಡುವಾಗನೇ ಎಲೆಕ್ಷನ್ ಕಮಿಷನ್ ಯಾವುದೇ ಥರ ಆ್ಯಕ್ಷನ್ ತೊಗೊಂಡಿಲ್ಲ. ಇವತ್ತು ರಾಹುಲ್ ಗಾಂಧಿ ಅವರು ಬಂದು ಒಂದು ಡಿಜಿಟಲ್ ಇದರಲ್ಲಿ ನೋಡಿ ಒಂದೇ ಬೂತಲ್ಲಿ ಒಂದು 4 ಜನ ಆ್ಯಡ್ ಆಗಿದ್ದಾರೆ ಅಂತ ತೋರಿಸಿದ ತಕ್ಷಣ ಆ್ಯಕ್ಷನ್ ತೊಗೊಳತ್ತಂದ್ರೆ ಯಾರು ನಂಬಕ್ಕೆ ರೆಡಿ ಇಲ್ಲ. ಒಂದು. ಎರಡನೇದು, BJP ಅವರು ಆವಾಗ ಹೇಳ್ತಾ ಇರ್ತಾರೆ ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಬಂದ ಮೇಲೇ ಎಲ್ಲ ಕಡೆ ನ್ಯಾಯ ಸಿಗ್ತಾ ಇರೋದು ಅಂತ. ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೇ ಯಾವ್ಯಾವ ತನಿಖೆಗಳು ನಡಿಬೇಕು ಆ ಥರ ನಡೀತಾ ಇಲ್ಲ. ಎಕ್ಸಾಂಪಲು, ಇವಾಗ CBI, ED ಅದೆಲ್ಲ ಏನು ಕೆಲಸ ಮಾಡಬೇಕು ಅದು ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡುತ್ತೆ. ಎಲೆಕ್ಷನ್ ಕಮಿಷನ್ ಅಷ್ಟೇ, ಅವ್ರ ಕೆಲಸ ಏನು, ಒಳ್ಳೆ ರೀತಿಯಲ್ಲಿ ಎಲೆಕ್ಷನ್ಗಳು ನಡೆಸ್ಕೊಡ್ಬೇಕು. ಎಲ್ಲಿ ನಡೆಸ್ಕೊಡ್ತಾ ಇದೆ? ಎಲ್ಲ ಓಟ್ ಚೋರಿಗಳಾಗ್ತಾ ಇದೆ. ಅದ್ರ ಬಗ್ಗೆ ಏನಾದರೂ ಹೇಳಿದ್ರೆ ಬನ್ನಿ ನೀವು ಅಫಿಡೇಟ್ ಸೈನ್ ಮಾಡಿ ತೊಗೊಂಡೋಗಿ ಅಂದರೆ ಯಾರ್ಯಾರು ಇವಾಗ ನಿಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರೋ ಅವರೆಲ್ಲ ಅಫಿಡೇಟ್ ಸೈನ್ಗಳು ಮಾಡ್ಕೊಡ್ಬೇಕಾ? ನಾವು ರೆಡಿ ಇದ್ದೀವಿ. ಆಮ್ ಆದ್ಮಿ ಪಾರ್ಟಿಯವ್ರು ಬೇಕಾದರೆ ಅಫಿಡೇಟು ಸೈನ್ ಮಾಡಿ ತೊಗೊಳ್ತೀವಿ. ನಾವು ಯಾವುದು ಆರೋಪ ಮಾಡಿದ್ದೀವಿ ಅದಕ್ಕೋಸ್ಕರ ನಾವು ಅಫಿಡೇಟು ಸೈನ್ ಮಾಡೋಕ್ಕೆ ರೆಡಿ ಇದ್ದೀವಿ. ಎಲೆಕ್ಷನ್ ಕಮಿಷನ್ ರೆಡಿ ಇದೆಯಾ ಅಂತ ಕೇಳಿ. ಯಾವುದೇ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಡಲ್ಲ. ಕಡಿಮೆ ಅಂದರೂ ಒಂದು 50 ಸತಿ ನಮ್ಮ ಪಾರ್ಟಿಯವರು ಎಲೆಕ್ಷನ್ ಕಮಿಷನ್ಗೆ ಹೋಗಿ ಭೇಟಿ ಆಗಿದ್ದಾರೆ. ಈ ಥರ ಡೆಲ್ಲಿಯಲ್ಲಿ ಆಕ್ರಮ ಆಗಿದೆ ಇಲ್ಲ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡಿ ಅಂತ. ಯಾವುದೇ ಥರ ಮಾಹಿತಿ ಇಲ್ಲ. ಎಲೆಕ್ಷನ್ ಕಮಿಷನ್ಗೆ ಹೇಳಿದ್ರೆ ಇಲ್ಲ ಒಳ್ಳೆ ರೀತಿ ಎಲೆಕ್ಷನ್ ನಡೆಸಿದ್ದೀವಿ, ಪ್ರಜಾಪ್ರಭುತ್ವದಲ್ಲಿ ನೀವು ನಂಬಿಕೆ ಇಟ್ಕೊಳ್ಬೇಕು ಅಂತ. ಹೆಂಗ್ ನಂಬಿಕೆ ಇಟ್ಕೊಳ್ಳೋದು? ಅಂದ್ರೆ ಈಗ ಬಿಜೆಪಿಯ ಬ್ರಾಂಚ್ ಆಫೀಸ್ ಆಗಿದೆ ಹಾಗಾದ್ರೆ ನೀವು ಹೇಳೋ ಪ್ರಕಾರ? ಸರ್, ಬಿಜೆಪಿ ಬ್ರಾಂಚ್ ಆಫೀಸ್ ಬರೀ ಎಲೆಕ್ಷನ್ ಕಮಿಷನ್ ಅಂತ ಇಲ್ಲ. ಇಡಿನೂ ಬಿಜೆಪಿ ಆಫೀಸೇ, IDನೂ ECIನೂ ಎಲ್ಲ ಯಾವ್ದ್ಯಾವ್ದು ತನಿಖೆಗಳನ್ನ ಇದ್ದಿದ್ದು ಏಜೆನ್ಸಿಗಳಿದೆ ಅದೆಲ್ಲ BJP ಅವ್ರ ಆಫೀಸೇ ಆಗಿರೋದು. ECI ಮುಂದೆ ECI BJP ಅಂತ ಬೋರ್ಡ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದೇ ಥರ CBI EDಗೂ ಇರಲಿ, BJP CBI ಅಂತ ಬರ್ಕೊಳ್ಳಿ. ಯಾರ್ಯಾರ ಮೇಲೆ ಏನೇನು ಅಲಿಗೇಷನ್ ಮಾಡಿ ಯಾರ್ಯಾರು ಕರ್ಕೊಂಡೋಗಿ ಜೈಲಲ್ಲಿ ಹಾಕಿದ್ರು ಅವ್ರಿಗೆಲ್ಲ ಇವಾಗ ಕೋರ್ಟಿಂದ ನಮ್ಮವ್ರಿಗೆಲ್ಲ ನೀವೆಲ್ಲ ನಿರಪರಾಧಿ ಅಂತ ಹೇಳ್ಬಿಟ್ಟು ವಜಾ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಯಾರು ಹೊಣೆ ಹೋಗ್ತಾರೆ? ಕಡಿಮೆ ಅಂದ್ರೂ ನಮ್ಮ ಒಂದು ಲೀಡರ್ಗೆ 2.5 ವರ್ಷ ಜೈಲಲ್ಲಿ ಹಾಕಿದ್ರು. ಮೊನ್ನೆ CBI ಇಂದ ಚೀಮಾರಿ ಹಾಕ್ಸ್ಕೊಂಡು ಇಲ್ಲ ನೀವು ನಿರಪರಾಧಿ, ನಮ್ಮ ಹತ್ರ ಯಾವುದೇ ದಾಖಲೆಗಳಿಲ್ಲ ಅಂತ ಬಿಟ್ಟು ಹಾಕಿದ್ದಾರೆ. ಅವ್ರು ಕಂಪ್ಲೇಂಟ್ ಕೊಟ್ಟಿರಲ್ಲ, ಅವ್ರು ಕರ್ಕೊಂಡೋಗಿ ಜೈಲಲ್ಲಿ ಆಗ್ಬೇಕಿಲ್ಲ. ಇವಾಗ ಅದ್ರ ಬಗ್ಗೆ ಎಲ್ಲೂ BJP ಮಾತಾಡಲ್ಲ. ಕರೆಕ್ಟ್. BJP ಮಾತಾಡೋದು ಯಾವಾಗಂದ್ರೆ ಇವ್ರ ವಿರುದ್ಧ ಏನಾದ್ರು ಹೇಳಿದ ತಕ್ಷಣನೇ ದೇಶದ್ರೋಹಿ ಅಂತ ಹೇಳ್ತಾರೆ. ಏನಕ್ಕೆ ಹೇಳ್ತಾ ಇದಾರೆ ಅಂತ ಕೇಳಲ್ಲ BJP ಅವರು. ಒಬ್ರು ಬಂದು ಎಲಿಗೇಷನ್ ಮಾಡ್ತಾರಂದ್ರೆ ಸುಮ್ಮನೆ ಎಲಿಗೇಷನ್ ಮಾಡ್ತಾರ? ಏನಾದರೂ ತಪ್ಪಿದ್ರೆ ಮಾತ್ರ ತಾನೇ ಹೇಳ್ತೀವಿ. ಇಷ್ಟು ದಿವಸ ನಾವು ಹೇಳ್ತಾ ಇದೀವಿ ಎಲೆಕ್ಷನ್ ಕಮಿಷನ್ ವೋಟ್ ಚೋರಿ ಮಾಡಿದೆ ಅಂತ ಬಹಿರಂಗವಾಗಿ ಬಂದು ಆಚೆ ಹೇಳ್ತಾ ಇದೀವಿ. ಅದ್ರ ಬಗ್ಗೆ ಪ್ರತಿಕ್ರಿಯೆ ECI ಕೊಡಬೇಕು, ಆದರೆ ECI ಇನ್ನವರೆಗೂ ಕೊಟ್ಟಿಲ್ಲ. ಮುದಿರವ್ರಿಗೆ ರಾಹುಲ್ ಗಾಂಧಿ ಅವರು ಆರೋಪ ಏನೋ ಮಾಡಿದ್ರು, ಅದನ್ನ ಸಾಬೀತು ಮಾಡಬೇಕಾದಂಥ ಜವಾಬ್ದಾರಿ ಕೂಡ ಅವ್ರಿಗಿದೆ. ಇಲ್ಲದೇ ಇದ್ರೆ ಜೈಲಿಗೆ ಹೋಗಬೇಕಾಗಿ ಬರ್ಬೋದು ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಕಾನೂನು ಪ್ರಕಾರ ಆರೋಪ ಸಾಬೀತು ಮಾಡದೇ ಇದ್ರೆ ಜೈಲಿಗೆ ಹೋಗ್ತಾರೆ ಅಂಥೇಳಿ ಚುನಾವಣಾ ಆಯೋಗ ಏನಾದರೂ ಮನಸ್ಸು ಮಾಡಿದರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯದುವೀರ್ ಅವ್ರು ಹೇಳ್ತಾ ಇದ್ರು ಗಾಂಧಿ ಫ್ಯಾಮಿಲಿನೇ ಆಡಳಿತ ಮಾಡಬೇಕಾ ಅನ್ನೋ ಶಬ್ದಗಳೆಲ್ಲ ಬಂತು. BJPಯ ಸಮಸ್ಯೆನೇ ಅದುವೇ. ಫ್ಯಾಕ್ಟ್ ಮಾತಾಡಿ ಅಂತ ಹೇಳಿದ್ರೆ ಮತ್ತೆ ಪುನಃ ಗಾಂಧಿ ಫ್ಯಾಮಿಲಿಯೇ. ಯಾಕಂದರೆ ಮೊನ್ನೆ ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೂ ಮಾನ್ಯ ಪ್ರಧಾನಮಂತ್ರಿಗಳು ಸಹ ಮೊದಲ ಪ್ರಧಾನಮಂತ್ರಿಯವರ ಹೆಸರನ್ನು 14 ಬಾರಿ ಹೇಳಿದ್ರು. ನಿಮ್ಮ ವೈಫಲ್ಯ ಏನು ಅಂತ ಕೇಳಿದಾಗ 14 ಬಾರಿ ನೆಹರು 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 ಅಂತ ಬಂತು. ಈಗ ಇರುವ ವಾಸ್ತವ ಅಷ್ಟೇ. ಹೌದು, ನನಗೆ ಹೆಮ್ಮೆ ಇದೆ, ನನ್ನ ನಾಯಕ, ನಾನು ಯಾರನ್ನ ನಾಯಕ ಅಂತ ಕರಿತಾ ಇದ್ದೀನಿ, ಆ ನಾಯಕನ ತಂದೆ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಬಲಿದಾನ, ಈ ದೇಶಕ್ಕೆ ಬಲಿದಾನ ಕೊಟ್ಟ ಕುಟುಂಬದ ಒಬ್ಬ ಕುಡಿ ನನ್ನ ನಾಯಕ ಅನ್ನುವಂಥ ಹೆಮ್ಮೆ ನನಗಿದೆ.
ಅದು ಗಾಂಧಿ, ಯಾವತ್ತು ಗಾಂಧಿ ಫ್ಯಾಮಿಲಿ ನನಗೆ ಅಧಿಕಾರ ಬೇಕು ಅಂತ ಇಂದಿರಾ ಗಾಂಧಿ ಅವರು ಕೇಳಲಿಲ್ಲ, ಕಾಂಗ್ರೆಸ್ನ ನಾಯಕರು ಹೋಗಿ ಮಾಡಿರುವಂಥದ್ದು. ಅದೇ ರೀತಿ ತಂದೆಯವರನ್ನ ಕಳ್ಕೊಂಡಾಗ ಈ ರಾಜಕೀಯದ ಸವಾಸ ಬೇಡ ಅಂತ ಹೋಗಿ ಅಮ್ಮ ಮಕ್ಕಳು ಕೂತವರು. ಆದರೆ ಈ ದೇಶಕ್ಕೆ ನಿಮ್ಮ ಅವಶ್ಯಕತೆ ಇದೆ ಅಂತ ಅವ್ರನ್ನ ಕರ್ಕೊಂಡು ಬಂದವರು ಕಾಂಗ್ರೆಸ್ ನಾಯಕರೇ ವಿನಃ ಅವರಾಗಿ ರಾಜಕಾರಣಕ್ಕೆ ಬಂದಂಥವ್ರಲ್ಲ. ಒಂದನೇ ಪಾಯಿಂಟ್. ಈಗ ನೀವು ಹೇಳಿದ್ದು ಎರಡನೇ ಪಾಯಿಂಟು ಏನು, ಅವ್ರ ಮೇಲೆ ಕೇಸ್ ಹಾಕ್ತಾರ ಅಂತ. ಅಲ್ಲೇ ಇರೋದು ಪಾಯಿಂಟು. ಒಂದು ಎಲೆಕ್ಷನ್ ಕಮಿಷನ್ BJP ಪಕ್ಷದ ರೀತಿಯಲ್ಲೇ ಅವರನ್ನು ಹೆದರಿಸುವಂತಹ, ಅವರನ್ನು ಥ್ರೆಟ್ ಮಾಡುವಂಥ ಕೆಲಸವನ್ನು ಇವತ್ತು ಎಲೆಕ್ಷನ್ ಕಮಿಷನ್ ಮಾಡ್ತಾ ಇದೆ. ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಯಾಕೆ ನನಗೆ ಹೆಮ್ಮೆ ಇದೆ ಅಂತ ಹೇಳಿದ್ರೆ, ಈ ಅಧಿಕಾರಕ್ಕೆ ಬಂದ 10 ವರ್ಷದಲ್ಲಿ ರಾಹುಲ್ ಗಾಂಧಿ ಅವರ ಮೇಲೆ 13 ಕೇಸ್ ಹಾಕಿದ್ದಾರೆ. 13 ಕೇಸಲ್ಲಿ ಕಡಿಮೆ ಅಂದ್ರೂ 22ರಿಂದ 30 ಬಾರಿ ಕೋರ್ಟಿನ ಕಟಕಟೆಯಲ್ಲಿ ಹೋಗಿ ನಿಲ್ಲಿಸಿದ್ದಾರೆ. ಆದರೂ ನನ್ನ ಹೆಮ್ಮೆಯ ನಾಯಕ ಅದಕ್ಕೆ ಭಯಪಡಲಿಲ್ಲ, ಭಯ ಪಡೋದು ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇವ್ರು ಹೇಳ್ತಾರಲ್ಲ ಅಫಿಡವಿಟ್ಗೆ ಸೈನ್ ಮಾಡಿ ಅಂತ, ಎಂಥ ಶತಮೂರ್ಖರು ಅಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನ್ ಕಾಂಪಿಟೇಷನ್ಗೆ ಇಳಿಯುವಂಥದ್ದಲ್ಲ. ನಿಮ್ಮ ಕಣ್ಣ ಮುಂದೆನೆ ಒಂದು ಅಡ್ರೆಸ್ಸಿನಲ್ಲಿ 60 ವೋಟ್ ಇದೆ ಅಂತ ಹೇಳಿದ್ರೆ ನೀವು ಅಫಿಡವಿಟ್ ಸೈನ್ ಹಾಕಬೇಕಾ, ಅದನ್ನು ಪರಿಶೀಲನೆ ಮಾಡಿ ತೆಗಿಬೇಕಾ? ಕರೆಕ್ಟ್. ಒಂದು ಅಡ್ರೆಸ್ ಇಲ್ಲದೆ ಇರುವಂತಹ, ಅಪ್ಪನ ತಂದೆ ಹೆಸರು ಇಲ್ಲದೆ ಇರುವಂತಹ ಡೀಟೇಲ್ಸ್ ನಿಮ್ಮ ಕೈ ಕೊಟ್ಟಿದ್ದೀವಿ 1 ಲಕ್ಷ ವೋಟರ್ಸನ್ನ, ಅದನ್ನ ಕರೆಕ್ಷನ್ ಮಾಡೋದು ಬಿಟ್ಬಿಟ್ಟು ನೀವು ಅಫಿಡವಿಟ್ಗೆ ಸೈನ್ ಹಾಕಬೇಕಂತೆ. ಎಲೆಕ್ಷನ್ ಕಮಿಷನ್ ಏನಕ್ಕಾಗಿ? ಎಲೆಕ್ಷನ್ ಕಮಿಷನ್ ಒಂದು ಟೋಟಲ್ ಆಗಿ BJPಯ ಒಂದು ವಿಂಗ್ ಆಗಿ ಕೆಲಸ ಮಾಡ್ತಾ ಇಲ್ವಾ? ಇಲ್ಲಿ ಏನು ಕೇಳಕ್ ಇವ್ರು ಏನು ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ, ರಾಹುಲ್ ಗಾಂಧಿ ಅವ್ರನ್ನ ಪ್ರತಿಯೊಂದು ಸ್ಟೇಟಲ್ಲೂ ಕಟ್ಟಿ ಹಾಕುವ ಪ್ರಯತ್ನ ಇದು. ಕರ್ನಾಟಕ ಒಂದರಲ್ಲೇ ಕಟ್ಟಿ ಹಾಕಿದ್ರೆ, ರಾಹುಲ್ ಗಾಂಧಿ ಅವರು ಕೇವಲ ಕರ್ನಾಟಕ ವಿಷಯ ಮಾತ್ರ ಮಾತಾಡ್ತಾ ಇಲ್ಲ, ಪ್ರತಿ ರಾಜ್ಯದ ವಿಷಯ ಮಾತಾಡ್ತಾರೆ. ಪ್ರತಿ ರಾಜ್ಯಕ್ಕೂ ಹೋಗಿ ಅಫಿಡವಿಟ್ ಕೊಟ್ಟು ಸೈನ್ ಮಾಡಕ್ಕೆ ರಾಹುಲ್ ಗಾಂಧಿ ಏನು ಅಲ್ಲೇ ಇರೋದಕ್ಕಲ್ಲ. ಪ್ರಾಬ್ಲಮ್ ಏನು ಅಂದ್ರೆ, ನಿನ್ನೆ ಸಂಜಯ್ ಸಿಂಗ್ ಅವರ ನಾಯಕರು MP ಅವರೇ ಒಂದು ನಿನ್ನೆ TV ಚಾನಲಲ್ಲಿ ಮಾತಾಡೋದನ್ನ ಕೇಳಿಸ್ಕೊಂಡೆ. 2000 MLA ಎಲೆಕ್ಷನ್ಗೂ MP ಎಲೆಕ್ಷನ್ಗೂ ಇರೋ ಡಿಫ್ರೆನ್ಸು, ಅವರ MPಯ ಮನೆಯಲ್ಲಿ 3-4 ವೋಟ್ ಇತ್ತಂತೆ. ಆದರೆ MP ಎಲೆಕ್ಷನ್ ಬಂದಾಗ ಅದು 25-30 ವೋಟ್ ಆಯಿತು ಅಂತ ಇದ್ರು ಆಮ್ ಆದ್ಮಿ ಪಾರ್ಟಿ ನಾಯಕರು ಹೇಳ್ತಾ ಇರುವಂಥದ್ದು. ಇದು ತುಂಬ ಸ್ಪಷ್ಟ. ರಾಹುಲ್ ಗಾಂಧಿ ಅವರು ಎಲ್ಲಿ ಅಫಿಡವಿಟ್ ಹಾಕಬೇಕು, ಸೈನ್ ಹಾಕಬೇಕು, ಅದು ಹಾಕ್ತಾರೆ, ಅದು ಬೇರೆ ಪ್ರಶ್ನೆ. ವಾಸ್ತವದಲ್ಲಿ ಎಲೆಕ್ಷನ್ ಕಮಿಷನಿಗೆ ಇಂಥ ತಪ್ಪುಗಳು ನಡೀತಾ ಇದೆ ಇಲ್ಲ ಅಂತ ಕಣ್ಣಿಗೆ ಕಾಣಿದಾಗ ಅವರ ಕೆಲಸಕ್ಕೆ ಹೌದು ತಪ್ಪು ನಡೆದಿದೆ. ವೋಟರ್ ಐಡಿಗಳು ಡಿಲೀಟ್ ಆಗಿರೋದನ್ನ ನಾವು ತೋರಿಸಿದ್ದೀವಿ. ವೋಟರ್ ಐಡಿ ನಿಂತ್ಕೊಂಡು ಹೋರಾಟ ಮಾಡಿದವ್ರನ್ನ ನೋಡಿದ್ದೀವಿ ನಾವು. ಪ್ರಶ್ನೆ ಅದು ಅಲ್ವೇ ಅಲ್ಲ. ನಾನು ಕೇಳುವಂಥದ್ದು ಮಹದೇವಪುರ. ನಿಮಗೆ ಮತ್ತೊಂದು ಡಾಟಾ ನಿಮ್ಗೆ ಕೊಡುವಂಥದ್ದು. 10 ತಿಂಗಳಲ್ಲಿ 1 ವರ್ಷ ಅವಧಿ ನಮ್ಮ ಕರ್ನಾಟಕದ ವಿಧಾನಸಭಾ ಚುನಾವಣೆಗೂ ಲೋಕಸಭಾ ಚುನಾವಣೆಗೂ 1 ವರ್ಷದ ಅವಧಿ. ಇಡೀ ಕರ್ನಾಟಕದಲ್ಲಿ ಆ 1 ವರ್ಷದಲ್ಲಿ 18 ಲಕ್ಷ ಮತದಾರರು ಎಕ್ಸ್ಟ್ರಾ ಬರ್ತಾರೆ, ಹೆಚ್ಚಾಗ್ತಾರೆ. ಮಹದೇವಪುರ 1ರಲ್ಲೇ 1,89,000 ಮತದಾರರು ಹೆಚ್ಚಾಗ್ತಾರೆ. ಹೇಗೆ? ಇಡೀ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ ಆಗಿರೋದು 18 ಲಕ್ಷ, ಆದರೆ ಮಹದೇವಪುರ ಒಂದೇ ಕ್ಷೇತ್ರದಲ್ಲಿ ಆಗಿರೋದು 1,89,000. 2023 ಎಲೆಕ್ಷನ್ ಅಲ್ಲಿ ಮಹದೇವಪುರ ವೋಟರ್ಸ್ 4,70,000. ಅಲ್ಲ, ಅದಕ್ಕೂ ಉತ್ತರ ಇದೆ ಸರ್. ಬಿಹಾರಿಂದ UPಯಿಂದ IT ಹಬ್ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮೊನ್ನೆಯಿಂದ ಅದನ್ನೇ ಹೇಳ್ತಾ ಇದ್ದಾರೆ. ನಾನು ಅದೇ ಹೇಳ್ತಾ ಇರೋದು. ಈ 10 ತಿಂಗಳಲ್ಲಿ ಬಂದ್ರ 2008ರಿಂದ 2024ಕ್ಕೆ 140% ರೈಸ್ ಇದೆ. ಮಹದೇವಪುರ ಹಬ್ ಇದೆ ಅಂತಾದ್ರೆ, ಈಗ ಅಲ್ಲಿ ಒಂದು ಜಾಗದಲ್ಲಿ ಹೋಗಿ ತೋರಿಸಿದ್ರು 35-65, ಹೌದು ಅದೇ ಅಡ್ರೆಸ್ ಅಲ್ಲಿ ಇದೆ, ಇವಾಗ ಇಲ್ಲ. ನಾವು ಹೇಳ್ತಾ ಇರೋದು ಅದನ್ನೇ. ಆ ಅಡ್ರೆಸ್ ಅಲ್ಲಿ ವೋಟ್ ಇದೆ, ಅಲ್ಲಿ ಇಲ್ಲ ಜನ, ಆದ್ರೆ ಅವರು ವೋಟ್ ಹಾಕಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ಆಡ್ ಆಗಿದೆ ಸರ್ ಅದು. ನೀವು ವೋಟ್ ಹಾಕಿಲ್ಲ ಅನ್ನೋದಾದ್ರೆ ನೀವು ಡಾಟಾ ಕೊಡಿ ಅಂತ, ಎಲೆಕ್ಟ್ರಾನಿಕ್ ಡಾಟಾ ಕೊಡಿ ಅಂತ ರಾಹುಲ್ ಗಾಂಧಿ ಅವರು ಅದನ್ನೇ ಕೇಳ್ತಾ ಇರೋದು. ಕರೆಕ್ಟ್. ನೀವು ಡಾಟಾ ಕೊಡಿ, ಅವರು ಆ ಅಡ್ರೆಸ್ ಅಲ್ಲಿ ಇಲ್ಲದೆ ಇರುವವರು ವೋಟ್ ಹಾಕ್ಲಿಲ್ಲ ಅನ್ನೋದನ್ನ ಪ್ರೂವ್ ಮಾಡಿ. ಯಾಕೆ ನೀವು ಭಯ ಇಲ್ಲ ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ನೇರವಾಗಿ ಕೇಳಿದ್ರು, ನೀವು ಕೊನೆಯ ಗಂಟೆಯ ಚುನಾವಣೆಯ ದಿವಸ ಕೊನೆಯ ಗಂಟೆಯ ವಿಡಿಯೋ ರೆಕಾರ್ಡಿಂಗ್ ಕೊಡಿ. ಒಂದು ಎಲೆಕ್ಷನ್ ಕಮಿಷನ್ ಪಾರದರ್ಶಕವಾಗಿ ಚುನಾವಣೆ ಮಾಡೋದಾದ್ರೆ ತಗೊಳ್ಳಿ ಅಂತ ಕೊಡಬೇಕಾಗಿತ್ತೋ ಬೇಡವೋ? ಆದ್ರೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಸಹಜವಾಗಿ ಥ್ರೂ ಔಟ್ ದ ಇಂಡಿಯಾ ನಿಮಗೆ ಒಂದು ಬೂತಿನಲ್ಲಿ ಕೊನೆಯ ಅವರ್ನಲ್ಲಿ ಪೋಲಿಂಗ್ ಆಗೋದು 0.5% ಇಂದ 1% ವೋಟು. ಮಹಾರಾಷ್ಟ್ರದಲ್ಲಿ ಮೊನ್ನೆ ಆಗಿರುವಂತ ಪೋಲಿಂಗ್ 8 to 9% ಲಾಸ್ಟ್ ಅವರ್ಲಿ ಪೋಲಿಂಗ್ ಆಗುತ್ತೆ. ಇದು ಕಳ್ಳರ ಮನಸ್ಸು ಹೇಳ್ತಾರಲ್ಲ, ಅದಕ್ಕೆ ಸೂಕ್ತ ಆಗಲ್ವಾ? ಅಂದ್ರೆ ನಾನು ವಾದದಲ್ಲಿ ಗೆಲ್ಲಬೇಕು ಅನ್ನುವಂಥ ಸಬ್ಜೆಕ್ಟ್ ಇದಲ್ಲ ನನಗೆ ಇರುವಂತದ್ದು. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಮಾಡಿಕೊಟ್ಟಾಗ ಒಬ್ಬ ದಲಿತನಿಗೆ, ಒಬ್ಬ ತುಳಿತಕ್ಕೆ ಒಳಪಟ್ಟವನಿಗೆ, ಒಬ್ಬ ಶ್ರೀಮಂತರಿಗೆ, ಒಬ್ಬ ಬಡವರಿಗೆ ಅವನಿಗೆ ಭಯ ಪಡೋದು ಅವನಿಗಿರುವ ಒಂದು ಓಟಿಗೋಸ್ಕರ. ಇವತ್ತು ಆ ಓಟಿನ ಮಹತ್ವವನ್ನು ಕಳ್ಕೊಂಡ್ರೆ ನಾವು ಮತ್ತೆ ಪುನಃ ರಾಜಪ್ರಭುತ್ವಕ್ಕೆ ಹೋಗ್ತಾ ಇದ್ದೀವಿ, ಪ್ರಜಾಪ್ರಭುತ್ವದಿಂದ. ಇದನ್ನ ಪಕ್ಷಾತೀತವಾಗಿ ನನ್ನ ವಾದ ಅಷ್ಟೇ, ಇದು ಪಕ್ಷದವನ್ನು ಡಿಫೆಂಡ್ ಮಾಡುವಂಥ ವಿಷಯ ಅಲ್ಲ. ಮುಂದಿನ ದಿನಗಳಲ್ಲಿ ಯಾರೇ ವೋಟ್ ಹಾಕ್ಲಿ ಬಿಡ್ಲಿ, ನಮ್ಗೆ ಅಧಿಕಾರಕ್ಕೆ ಬರ ಗೊತ್ತು ಅನ್ನುವಂಥದ್ದು ಇವತ್ತು BJP ಮಾಡ್ತಾ ಇರಬಹುದು, ನಾಳೆ ಇನ್ನೊಂದು ಪಕ್ಷ ಬಂದು ಅದೇ ಕೆಲಸನ ಮಾಡಬಹುದು. ಆವಾಗ ಈ ದೇಶದ ಪ್ರಜಾಪ್ರಭುತ್ವ ಎಲ್ಲಿ ಉಳ್ಕೊಳ್ಳುತ್ತೆ? ಇನ್ನೊಂದು ಎಮರ್ಜೆನ್ಸಿ ವಿಷಯ ಅವರು ಹೇಳಿದ್ರು. ಎಮರ್ಜೆನ್ಸಿಯನ್ನ
ಕಾಂಗ್ರೆಸ್ ಪಕ್ಷ ಸಮರ್ಸ್ಕೊಂಡು ಬಂದಿಲ್ಲ. ಎಮರ್ಜೆನ್ಸಿ ಯಾಕೆ ಬಂತು ಅಂತ ಹೇಳಿದ್ರೆ ಇವರು ಆ ಉದಾಹರಣೆನ ಕೊಡ್ತಾರೆ. ಜಯಪ್ರಕಾಶ್ ನಾರಾಯಣರವರು ಮಿಲಿಟರಿಯನ್ನ, ಪೊಲೀಸನ್ನ ದಂಗೆ ಹೇಳಕ್ ಹೇಳ್ತಾರೆ ಸರ್ಕಾರದ ವಿರುದ್ಧ. ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ನಮಗೆ ಬರ್ತಾ ಇತ್ತು, ಅವತ್ತು ಎಮರ್ಜೆನ್ಸಿ ಘೋಷಣೆ ಮಾಡದೆ ಇದ್ದಿದ್ರೆ ಅನ್ನೋದನ್ನು ಸಹ ಅವರು ಅರ್ಥಕೋಬೇಕು. ಎಸ್ ಸರ್. ಸರ್, ಈಗ ಅಲ್ಲ, ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರು, ಲೋಕಸಭೆಯಲ್ಲಿ ಅವ್ರದ್ದೇ ಆದಂತಹ ಘನತೆ, ಗೌರವ ಇದೆ, ಉತ್ತಮವಾಗಿ ಎಲ್ಲವನ್ನೂ ತಿಳ್ಕೊಂಡಿದ್ದಾರೆ. ಅಲ್ಲ, ಬಹಿರಂಗವಾಗಿ ಆರೋಪ ಮಾಡಿದ್ರೆ ಯಾಕೆ ಸರ್? ಯಾಕೆ ನೀವು ಟೀಕೆ ಮಾಡ್ತೀರಿ? ಯಾಕೆ ಹಾಸ್ಯ ನೀವು ಕಾಲೆಳಿತಾ ಇದ್ದೀರಿ? ಯಾಕೆ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ? ನೀವು ಹೇಳಿ ನೋಡೋಣ, ಚುನಾವಣಾ ಆಯೋಗಕ್ಕೆ ಡೇಟಾ ಕೊಡಿ ಅಂತ ಹೇಳಿ. ಕೆಲವು ಕಡೆಗಳಲ್ಲಿ ಬಂದೇ ಮಾಡಿದ್ದಾರೆ ವೆಬ್ಸೈಟನ್ನು. ಸರ್, ನೀವು ಯಾವ ರೀತಿಗೆ ಹೇಳ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಅದಲ್ಲಿ ಒಂದು. ಯಾಕಂದ್ರೆ ಯಾವುದೇ ಆದ್ರೂ ಒಂದು ಸಣ್ಣ ಕಚೇರಿಗೆ ಹೋದ್ರು ಕೂಡ, ಒಂದು PDO ಕಚೇರಿಗೆ ಹೋದ್ರು ಕೂಡ ನಿಮ್ದು ಯಾವ್ದಾದ್ರು ಕೆಲಸ ಆಗ್ಬೇಕಂದ್ರೆ ಒಂದು ಅರ್ಜಿ ಕೊಡಬೇಕಾಗುತ್ತೆ. ಸೊ ಅರ್ಜಿ ಕೊಡಕ್ಕಂದ್ರೆ ಅದಕ್ಕೆ ಆದಂತ ಒಂದು ಫಾರ್ಮ್ಯಾಟ್ ಇರಬೇಕಾಗುತ್ತೆ. ಸೊ ಎಲೆಕ್ಷನ್ಸ್ ಕಮಿಷನ್ ಅಂದಾಗ ಅದಕ್ಕಾದಂತ ಒಂದು ಅರ್ಜಿ ಫಾರ್ಮ್ಯಾಟ್ ಇರುತ್ತೆ. ಅದಲ್ಲಿ ಅರ್ಜಿ ತುಂಬಕ್ಕೆ ನಿಮಗೆ ಅರ್ಜಿ ಸರ್, ಒಂದ್ ನಿಮಿಷ ತಾವು ಕೇಳಿದಿರಾ? ನಾವು ಹೌದು, ಎಲ್ಲ ಕೊಟ್ಟಿದ್ದಾರೆ ಸರ್. ಏನೋ ಬಂದೇ ಇಲ್ಲ, ಉತ್ತರನೇ ಬಂದಿಲ್ಲ ಸರ್. ಒಂದ್ ನಿಮಿಷ ಸರ್, ಪ್ರಭು 45 ಡೇಸ್ ಒಳಗಡೆ ವಿಡಿಯೋ ಡಿಲೀಟ್ ಅಂತ ಮಾಡಿ. ಹೌದು, CCTV ಫುಟೇಜ್ ಕೊಡಕ್ಕೆ ಮಾತಾಡಿದ್ದೀರಾ? ನಾವು ಕೇಳಿಸ್ಕೊಂಡಿದ್ದೀನಿ, ತಾವು ಕೇಳಿಸ್ಕೊಳ್ಳಿ. ಹಾಗಾದಾಗ ಇದೆ ಅದನ್ನ ಹೇಳ್ಬೇಕಾದಾಗ ಮಾಧ್ಯಮ ಕೂಡ ಅವ್ರು ಎಲ್ಲೆಲ್ಲಂತ ಏನು ಆರೋಪ ಮಾಡಿದ್ರು ಫ್ಯಾಕ್ಟ್ ಚೆಕ್ ಹೋಗಿ ಮಾಡಿದೆ ಸರ್. ಅದಲ್ಲಿ ಫ್ಯಾಕ್ಟ್ ಚೆಕ್ ಮಾಡಿದಾಗ ಅಲ್ಲಿ ಯಾವುದೂ ಆ ಥರದ್ದಿಲ್ಲ ಅಂತ ಹಲವಾರು ಮಾಧ್ಯಮಗಳು ನ್ಯಾಷನಲ್ ಮೀಡಿಯಾ ಕೂಡ ಅದನ್ನ ಪ್ರಸಾರ ಮಾಡಿರುವಂಥದ್ದು ಇದೆ. ಮತ್ತೆ ಅದನ್ನ ಫ್ಯಾಕ್ಟ್ ಚೆಕ್ ಆಗಿ ಅಲ್ಲಿನ ಮಾಜಿ ಶಾಸಕರು ಇದರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ತಮ್ಮ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಮತ್ತೆ ಇವ್ರು ಹೇಳ್ತಿದ್ದಾರೆ ಪ್ರತಿಯೊಂದಕ್ಕೂ ಯಾಕೆ ನೆಹರು ಅರೆ ದ ಬ್ಲಂಡರ್ಸ್ ವಾಟ್ ವಾಸ್ ಮೇಡ್ ಬೈ ನೆಹರು ಇಂಡಿಯಾ ಇಸ್ ಸ್ಟಿಲ್ ಅದನ್ನ ಅನುಭವಿಸ್ತಾ ಇದೆ. ಅದನ್ನ ಒಂದು ಇದನ್ನ ಏನ್ ಮಾಡ್ತಾ ಇದೆ, ಅದನ್ನ ಒಂದು ಪ್ರತಿಪಾದನೆ. ಕಾಶ್ಮೀರ ರಾಜಕಾರಣ ಮಾಡಕ್ ಆಗಿಲ್ಲ ಅಂದ್ರೆ ನೆಹರು ಎಷ್ಟು ಸಮರ್ಥ ನಾಯಕರು ಅಂತ ಅರ್ಥ ಆಗುತ್ತೆ. ಅದು ಕಾಶ್ಮೀರ ವಿಷಯ ಆಗ್ಬೋದು. ಬ್ಲಂಡರ್ ಸರ್, ವೋಟ್ ಚೋರಿ ಅನ್ನೋದು ಅವ್ರನ್ನ ಆಯ್ಕೆ ಮಾಡಿದಾಗ ಮೊದಲೇ ಸತಿನೇ ಆಗಿದೆ ಅಂತದ್ದು. ಇಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಆಗ್ಬೇಕಾಗಿತ್ತಾ, ಇಲ್ಲ ನೆಹರುಗೆ ಆಗ್ಬೇಕಾಗಿತ್ತ ಅಂತ ವೋಟ್ ಚೋರಿ ಅದನ್ನೇ ಸರ್. ಕೇಳ್ಬೇಕು ಸರ್, ನೀವು ಕೇಳಿಸ್ಕೋಬೇಕು. ಆಮೇಲೆ ಇವ್ರು ಹೇಳ್ತಾರೆ ನನ್ನ ನಾಯಕ. ಅರೆ ಓಕೆ ರೀ, ನಿಮ್ ನಾಯಕ ಓಕೆ, ಪಕ್ಷದ ನಾಯಕ ಬಿಡಿ. ಯಾವ ನಾಯಕ 95 ಎಲೆಕ್ಷನ್ಸ್ಗಳನ್ನ ಸೋತಿದ್ದಾರೋ, ಯಾವ್ದು ಲಾಂಚ್ ಆಗಕ್ ಆಗ್ದೇ ಇರೋ ಅಂತದ್ದು, ಎಲ್ಲಿ ಸಲ್ಲದ ನಾಯಕನೋ ಗುಜರಾತ್ನಲ್ಲಿ ಬಿಜೆಪಿ ಸಾಧ್ಯ ಮಾಡಿಸ್ತಾ ಇದ್ದಾರೆ. ಇವರ ಪಕ್ಷದ ರಾಜಣ್ಣನೇ ಮೊನ್ನೆ ಹೇಳಿದಂತದ್ದು, ಎಲೆಕ್ಷನ್ಸ್ ಕಮಿಷನ್ ಚುನಾವಣೆಗಿಂತ 6 ತಿಂಗಳ ಮುಂಚೆ ನಮ್ಗೆ ಡೇಟಾ ಕೊಡುತ್ತೆ. ಸುಳ್ಳು. ಅವರೇ ಮಾತಾಡಿರೋಂಥದ್ದು, ನಿಮ್ಮ ಹೇಳಿದ್ರು ಸುಳ್ಳು ಸರ್. ಹಂಗಾದ್ರೆ ಅವರ ಸಚಿವ ಸಂಪುಟದ ಒಬ್ಬ ಮಂತ್ರಿ ಹತ್ರ ಸುಳ್ಳಾದ ಮಾಹಿತಿಯ ಕೊರತೆ ಇದೆ. ಯಾರಿಗೆ ನಾನು ಹೇಳ್ತೀನಿ, ವೋಟರ್ ಲಿಸ್ಟ್ ನ ಕೊಡ್ತಾರೆ, ಆದ್ರೆ ನಾಮಿನೇಷನ್ ಆದ್ಮೇಲೆ ವೋಟರ್ ಲಿಸ್ಟ್ ಬರುತ್ತಲ್ಲ, ಅದು ಆಗೋದಿಲ್ಲ, ಅದು ವಾಪಸ್ ಆಗೋದಿಲ್ಲ. ಈ ತರ ಮಾತಾಡಿದ್ರೆ ಅವಾಗ ನಾನು ಅವಾಗ ಕರೆಕ್ಷನ್ಸ್ ಕೊಡ್ತಾ ಇದ್ದೆ ಸರ್. ದಯವಿಟ್ಟು ಹಾಗಾದ್ರೆ ಕೇಳಿಸ್ಕೋಬೇಕು ಸರ್. ಪರಿಷ್ಕೃತ ಪಟ್ಟಿ ಹಂಚ್ಕೊಳ್ಳೋದ ಇಲ್ಲ ಫೈನಲೈಸ್ ಲಿಸ್ಟ್ ಅನ್ನೋದು ಬಂದೇ ಬರಲ್ವಾ? ಒಂದು ರಾಜಕೀಯ ಪಕ್ಷವಾಗಿ ಒಂದು ಬೂತ್ ನಲ್ಲಿ ಆಗ್ಬೇಕಾದಾಗ 1000ದಿಂದ 1300 1400 ವೋಟ್ ಒಳಗಡೆ ಬರುತ್ತೆ ಅಂತದ್ದು. ಅಲ್ಲಿರ್ಬೇಕಾದಾಗ ಅಲ್ಲಿ BLA ಇರ್ತಾರೆ, BLO ಇರ್ತಾರೆ, ಇದ್ ಮಾಡ್ತಾರೆ. ಅವ್ರು ಆ ಒಂದು ಪ್ರದೇಶಕ್ಕೆ ಸೀಮಿತವಾಗಿರ್ಬೇಕಾದಾಗ ಗೊತ್ತಿರುತ್ತಲ್ವಾ ಅದಲ್ಲಿ ಇವ್ ನಕಲಿನ ಇವನು ಬೇರೆ ಯಾರೋ ವೋಟರ್ಸ್ ಅಂತ ಅನ್ಬಿಟ್ಟು ಅವಾಗ ಮಾಡ್ತಾ ಇರೋಂಥದ್ದು, ಅವಾಗ ಪರೀಕ್ಷೆ ಮಾಡ್ತಾ ಇರೋಂಥದ್ದನ್ನ ಸರ್ ತಾವು ದಯವಿಟ್ಟು ತಮ್ಮ ಮಾತು ನಿಂತುಕೊಳ್ಕೋಬೇಕಾಗುತ್ತೆ. ಈ ತರದಿನ ಎಲೆಕ್ಷನ್ಸ್ ಕಮಿಷನ್ಸ್ ಮೇಲೆ ಆಗ 60 ವರ್ಷದ ಏನಾಗಿದೆ ಅಂತ ನಿಮ್ಮ ಅವಧಿಯಲ್ಲಿ ನಿಮಗೆ ಬೇಕಾದ ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೀನಿ. ಮಹಾರಾಷ್ಟ್ರದ ಒಂದು ಲೋಕಸಭಾ ಎಲೆಕ್ಷನ್ಸ್ ಇದರಲ್ಲಿ 6 ಅಸೆಂಬ್ಲಿ ಸೀಟ್ಸ್ ಇರುತ್ತೆ. 6 ಅಸೆಂಬ್ಲಿನಲ್ಲಿ 5 ಅಸೆಂಬ್ಲಿ ಬಿಜೆಪಿ ಲೀಡ್ ಆಗ್ತಾ ಇರುತ್ತೆ. 1 ಅಸೆಂಬ್ಲಿನಲ್ಲಿ ಕಾಂಗ್ರೆಸ್ ಲೀಡ್ ಬಂದಾಗ 1,91,000. ಈ ತರದ ಹಲವಾರು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಹಾಗಾದ್ರೆ ಇದೇ ಬೆಂಗಳೂರು ಸೆಂಟ್ರಲ್ ಮಾತಾಡ್ಬೇಕಾದಾಗ ಸರ್ವಜ್ಞ ನಗರಲ್ಲಿ 30,000 40,000 ಹೆಂಗಾಯ್ತು, ಗಾಂಧಿನಗರದಲ್ಲಿ ಹೆಂಗಾಯ್ತು, ಇದನ್ನೆಲ್ಲ ಪ್ರಶ್ನೆ ಮಾಡ್ಬೇಕಂದ್ರೆ ಇವರ ಮತಗಳು ಎಲ್ಲೆಲ್ಲ ಇದಾಗುತ್ತೋ ಅದಕ್ಕೆಲ್ಲ ಇದಿಲ್ಲ ಬಿಜೆಪಿ ಸರ್. ಹಾಗಾದ್ರೆ ಬೆಂಗಳೂರು ಸೆಂಟ್ರಲ್ ಇವ್ರು ಏನ್ ಹೇಳ್ತಾ ಇದ್ದಾರೆ, 2009 ಯಾವಾಗ ಮೋದಿ ಅವರು ರಾಷ್ಟ್ರ ಎಲೆಕ್ಷನ್ಸ್ ಅಲ್ಲಿ ಇರದೇ ಇರಿಲ್ವೋ ಅವಾಗ್ಲೂ ಬೆಂಗಳೂರು ಸೆಂಟ್ರಲ್
ಭಾರತೀಯ ಜನತಾ ಪಾರ್ಟಿ ಗೆದ್ದಂಥದ್ದು 45% ಇಂದ 64% ವರೆಗೆ ಗ್ರಾಜುವಲ್ ಇನ್ಕ್ರೀಸ್ ಆಗಿರುವಂಥದ್ದು ಆಗಿರ್ಬೇಕಾದಾಗ ವಾಟ್ ಈಸ್ ರಾಂಗ್ ಇನ್ ದಟ್? ಮತದಾರರ ನಾವೇನು ಅವ್ರ ವಿವೇಚನೆಗೆ ಬಿಟ್ಟಿದ್ದಂಥದ್ದನ್ನ ಪ್ರಶ್ನೆ ಮಾಡೋದು ಪ್ರಜಾತಂತ್ರ ವಿರೋಧ ಸರ್, ಅದು ನಿಜಕ್ಕೂ ವಿರೋಧ. ಅದು ಒಂದು ಮಾತು ಹೇಳ್ಬಿಟ್ಟು ಅಲ್ಲಿ ನಾನು ಹೋಗ್ತೀನಿ. ಈಗ ಬಿಜೆಪಿ ವಕ್ತಾರರು ಹೇಳ್ತಾ ಇರೋದು ನಾವು ಮಹದೇವಪುರ ಮಾತ್ರ ಪ್ರಶ್ನೆ ಮಾಡ್ತೀವಿ ಅಲ್ಲ. ನಾವು ದಿನೇಶ್ ಗುಂಡೂರಾವ್ ಅವರ ಕ್ಷೇತ್ರದಲ್ಲಿ ಏನಾಗಿದೆ, ಚಿಕ್ಕಪೇಟೆ ವಾರ್ಡಲ್ಲಿ 4,500 ಓಟನ್ನ ಏನ್ ಮಾಡಿದ್ದಾರೆ ಅನ್ನೋದನ್ನ ಒಂದು ವಾರ್ಡಲ್ಲಿ ಹೇಳಿದ್ದಾರೆ. ನಾವು ಹಾಗಾದ್ರೆ ಎರಡನೇದಾಗಿ ಗಾಂಧಿನಗರದಲ್ಲಿ 125 ಮತದಿಂದ ಸೋತಿರುವಂತದ್ದು. ಅದೇ 125 ಅದಕ್ಕೆ 125 ಸರ್, ಅದಕ್ಕೆ ಅಲ್ಲಿ ಅದಕ್ಕೆ ನಾವು ಪ್ರಶ್ನೆ ಮಾಡ್ತಾ ಅದಕ್ಕೆ ನಾವು ಎದೆ ಹೊಡ್ಕೊಂಡು ಬರೋದಿಲ್ಲ. 40,000 ಓಟಲ್ಲಿ ದಿನೇಶ್ ಗುಂಡೂರಾವ್ ಎದೆ ಹೊಡ್ಕೊಂಡಿಲ್ಲ, ಎದೆ ಹೊಡ್ಕೊಂಡಿಲ್ಲ. ನಮ್ಮ ಆರೋಪ ಅದನ್ನ ಆ ತರ ಮಾಡಿದ್ದೀವಿ. ವಿಧಾನಸಭೆಯಲ್ಲಿ ನಮ್ಮ ಗೆಲುವಿನ ಅಲ್ಲ, ನಂತರ ಒಂದು clarity ಕೊಟ್ಬಿಡ್ತೀನಿ. ಸೋಲಿನ ನಂತರ 125 ಆಯ್ತು, ಅದನ್ನ ಯಾಕೆ ಪ್ರಶ್ನೆ ಮಾಡಲ್ಲ? ಒಂದು ಸರ್ವಜ್ಞ ನಗರದಲ್ಲಿ ಏನಾಗಿದೆ, ಏನಾಗಿದೆ? ಪುಲಕೇಶ್ ನಗರದಲ್ಲಿ ಏನಾಗಿದೆ, ಹೇಳ್ಬೇಕಾಗಲ್ಲ ಅದನ್ನ. ಅದನ್ನ ಯಾಕೆ ಇದು ಮಾಡಕ್ಕಾಗಲ್ಲ? ನಿಮಗೆ ನಾನು ಹೇಳ್ತಾ ಇರೋದು, ಇವರು ಎಲೆಕ್ಷನ್ ಕಮಿಷನ್ 60 ವರ್ಷದಿಂದ ಹಿಂಗೆ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಇವರು ನಿಜವಾಗ್ಲೂ ಎಲೆಕ್ಷನ್ ಕಮಿಷನ್ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂದಿದ್ರೆ ಈ 60 ವರ್ಷದಲ್ಲಿಯೂ ಸಹ ಎಲೆಕ್ಷನ್ ಕಮಿಷನ್ ಆಯುಕ್ತರನ್ನ ಆಯ್ಕೆ ಮಾಡುವಂತ ಅಧಿಕಾರದಲ್ಲಿ ಸಿಜೆ ಅವರಿದ್ರು. ಹೊರಗಿಟ್ರು. ಹೌದು, ಸುಪ್ರೀಂ ಕೋರ್ಟ್ ನ ಸಿಜೆ ಅನ್ನ ಹೊರಗಿಡುವಂತ ಉದ್ದೇಶ ಏನು ಬಿಜೆಪಿದು? ಇವರ ಮಂತ್ರಿಗಳನ್ನ ಸೇರಿಸಿದ್ರು. ವಿರೋಧ ಪಕ್ಷದ ನಾಯಕರು, ಪ್ರಧಾನಮಂತ್ರಿಗಳು ಮತ್ತೆ ಮಂತ್ರಿಗಳಂತೆ. ಯಾವ 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 ನಾಯಕರನ್ನ ನೀವು ಯಾರನ್ನ ಆಯ್ಕೆ ಮಾಡ್ತಾ ಇದ್ದೀರಿ ಈ ದೇಶದಲ್ಲಿ? ಏನ್ ಮಾತಾಡ್ತಾ ಇದ್ರಲ್ಲ ಈ ದೇಶದಲ್ಲಿ ಯಾವ ಒಂದು ನಿಮಿಷ ಇರಿ. ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಕೇಳಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಕೇಳಿಲ್ಲ. ನಿಮಗೆ ಸುಪ್ರೀಂ ಕೋರ್ಟ್ ನಿಮಗೆ ಸುಪ್ರೀಂ ಕೋರ್ಟ್ ಕಾಂಗ್ರೆಸ್ ಅವ್ರಿಗೆ ಯಾರು ಅಧಿಕಾರ ಕೊಟ್ಟು ಚುನಾವಣಾ ಆಯ್ಕೆ ರಾಜ್ಯಸಭೆ ನೀವು ಪ್ರಾಮಾಣಿಕವಾಗಿ ಮಾತಾಡ್ತೀರಾ? ನೀವು 60 ವರ್ಷದ ಬಗ್ಗೆ ಮಾತಾಡ್ತೀರಾ? ಸುಳ್ಳುಗಳು ಅಂತ ಹೇಳಿದ್ರೆ ಸುಳ್ಳು ನಿಮ್ದು ಪ್ರಾಮಾಣಿಕರು ಇಡೀ ವ್ಯವಸ್ಥೆಯನ್ನು ಇನ್ನೊಂದು ಮಾತು ಹೇಳ್ತೀನಿ, ಸಿಜೆ ಅವರು ಸರ್, ಹೌದು ಹೌದು, ಶೇಷನ್ ಅವ್ರು ಆದ್ಮೇಲೆ ಬಂದಂತವ್ರು ಎಲ್ಲರೂ ಅವರು ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರಾಮಾಣಿಕವಾದಂತ ಅಧಿಕಾರಿ. ನಿಮ್ಗೆ ಸುಪ್ರೀಂ ಕೋರ್ಟಿನ 4 ನ್ಯಾಯಾಧೀಶರು ಬಂದ್ಬಿಟ್ಟು ಸುಪ್ರೀಂ ಕೋರ್ಟಿನಲ್ಲಿ ಪ್ರೆಸ್ ಮೀಟ್ ಮಾಡ್ತಾರಲ್ಲ, ಈ ದೇಶದ ಇತಿಹಾಸದಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಯಾವತ್ತಾದ್ರೂ ಹೊರಗಡೆ ಬಂದ್ಬಿಟ್ಟು ಪ್ರೆಸ್ ಮೀಟ್ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ದೇಶದಲ್ಲಿ ಬರ್ತೀನಿ ಸರ್. ನಿಮ್ಮ ಕಾಲಾವಧಿಯಲ್ಲಿ ಸುಪ್ರೀಂ ಕೋರ್ಟ್ ಬರ್ತೀನಿ ಸರ್, ಬರ್ತೀನಿ, ವಾಪಸ್ ಬರ್ತೀನಿ. ಯದುವೀರ್ ಸರ್ ಬರ್ತೀನಿ. ಇರ್ಷಾದ್ ಅವರೇ, ನೋಡ್ತಾ ಇದ್ದೀರಲ್ವಾ ಈಗ ಆರೋಪ ಪ್ರತ್ಯಾರೋಪಗಳನ್ನ ನೋಡ್ತಾ ಇದ್ದೀರಿ. ಈಗ ಬೇರೆ ಬೇರೆ ಪಕ್ಷಗಳು ಅಂದರೆ ವಿರೋಧ ಪಕ್ಷಗಳು ಗೆದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಆರೋಪಗಳು ಚುನಾವಣಾ ಆಯೋಗದ ಮೇಲೆ ಬರೋದಿಲ್ಲ. ಈಗ ಉದಾಹರಣೆಗೆ ನಿಮ್ಮ ಪಂಜಾಬಲ್ಲಿ ಗೆತ್ತಲ್ವಾ, ಡೆಲ್ಲಿಲಿ 2ನೇ ಬಾರಿ ಗೆದ್ದರೆ ನೀವು ಆಮ್ ಆದ್ಮಿ, ಆವಾಗ ಆರೋಪ ಬಂದಿತ್ತು. ಹಾಗಾದರೆ ನಿಮ್ಮ ಪಾರ್ಟಿ ಮೇಲೆ ಏನಾದರೂ ಅಲ್ಲ, ಯಾಕೆ ನೀವು ಸೋತಾಗಲೇ ಯಾಕೆ ಮಾಡೋದು ಅಂತ? ಸರ್, ಆಮ್ ಆದ್ಮಿ ಪಾರ್ಟಿ ಯಾವತ್ತು ಸೋತದ ಮೇಲೆ ಆರೋಪ ಮಾಡಿಲ್ಲ. ಎಲೆಕ್ಷನ್ ಯಾವಾಗ ಬರುತ್ತೆ ಆವಾಗ ಏನೇನು ಆರೋಪ ಮಾಡಿದ್ವಿ ಅದೆಲ್ಲ ನಿಜ ಆಗ್ತಾ ಇದೆ. ಎಲೆಕ್ಷನ್ ಟೈಮಲ್ಲಿ ನಾವು ಏನೋ ಆರೋಪ ಮಾಡಿದ್ವಿ, ಒಂದು MP ಮನೆಯಲ್ಲಿ 23 ವೋಟ್ಗಳು ಆ್ಯಡ್ ಆಗಿದೆ, ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ವಿ, ಕೇಳಿಲ್ಲ. ಆರೋಪ ನಿಜ ಆಯ್ತಾ? ಫೇಕ್ ವೋಟರ್ಸ್ ನಡೀತಾ ಇದೆ ಅಂತ ಹೇಳಿದ್ವಿ, ಆರೋಪ ನಿಜ ಆಯ್ತಾ? ನಾವು ಯಾವ್ದು ಹೇಳ್ತೀವಿ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯಲ್ಲ ಆಮ್ ಆದ್ಮಿ ಪಾರ್ಟಿಯವರು. ಎಲ್ಲ ತನಿಖೆಗಳು ಮಾಡಿ ನಮ್ದೇ ಆದಂತ ಸರ್ ಎಲ್ಲಿ ಏನು ಸರ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿಸಿದಿಲ್ಲ. ನ್ಯೂ ಡೆಲ್ಲಿ ಕ್ಷೇತ್ರ 20,000 ಜನ ಕರ್ಕೊಂಡು ಬಂದು ಕೂಣಿಸಿದ್ವಿ, ಮುಂದೆ ಮೀಡಿಯಾ ಮುಂದೆ ಕೂಣಿಸಿದ್ವಿ, ಅಲ್ಲಿ ಕೂಣಿಸ್ಬಿಟ್ಟು ತೋರಿಸಿದ್ವಿ. ಅವಾಗ ಏನು ಕೊಟ್ಟಿಲ್ಲ. ನಾವು ಅದೇ ಹೇಳೋದು, ನಾವು ಹೇಳ್ಬಾರ್ದು ಕೊಡ್ತಾರೆ ಅಂತ ಅವಾಗ್ಲೇ ಹೇಳ್ತಾ ಇದ್ರಿಲ್ಲ. ಸುಪ್ರೀಂ ಕೋರ್ಟ್ ನಿಮ್ಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇಲ್ಲನಾ, ಹೋಗ್ರಿ ಕೋರ್ಟಿಗೆ ಅಂತ ಇಷ್ಟೆಲ್ಲ ಹೇಳ್ತಾರಿಲ್ಲ ಬಿಜೆಪಿ ಅವರು. ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇಟ್ಕೊಳ್ಳಿ ಅಂತ. ಇದೇ ಸುಪ್ರೀಂ ಕೋರ್ಟ್ ಅಲ್ಲಿ ಡೆಲ್ಲಿ ಗೌರ್ಮೆಂಟ್ ಪರವಾಗ ಜಜ್ಮೆಂಟ್ ಬಂದ್ರೆ ಆರ್ಡಿನೆನ್ಸ್ ತಗೊಂಡ್ ಬಂದ್ ರಿವರ್ಸ್ ಮಾಡಿರೋರು ಇವ್ರು ಏನ್ ಸುಪ್ರೀಂ ಕೋರ್ಟ್ ಪರವಾಗಿ ಮಾತಾಡೋದು? ನ್ಯಾಯಕ್ಕಾದ್ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಬಿಜೆಪಿ ಅವ್ರಿಗೆ ಮಾತ್ರ. ಬಿಜೆಪಿಗೆ ಯಾವಾಗ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಅಂದ್ರೆ ಇವ್ರ ಪರವಾಗಿ ಯಾವಾಗ ತೀರ್ಪು ಬರುತ್ತೆ ಅವಾಗ ಮಾತ್ರ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇರುತ್ತೆ.
ಇವ್ರ ವಿರುದ್ಧ ಯಾವಾಗ ಕೊಡ್ತಾರೆ ಅವಾಗ ಸುಪ್ರೀಂ ಕೋರ್ಟಿಗೂ ಆರ್ಡಿನೆನ್ಸ್ ತಗೊಂಡು ರಿವರ್ಸ್ ಮಾಡ್ತಾರೆ. majority ಬಂದಾಗ. ಅಂದ್ರೆ ಆದ್ರೆ ನಿಮ್ ಪ್ರಕಾರ ಡೆಲ್ಲಿಲಿ ಬಿಜೆಪಿಗ ಹಂಗೆ ಅಧಿಕಾರಕ್ಕೆ ಬಂದಿದ್ದ? ಸರ್ ಬಿಜೆಪಿ ಅವರು ನಮ್ ಪ್ರಕಾರ ಡೆಲ್ಲಿಯಲ್ಲಿ ಇಲ್ಲ, ಇಡೀ ಭಾರತದಲ್ಲಿ ಬರ್ತಾ ಇರೋದೇ ಹಿಂಗೆ ಇವರು. ಇಡೀ ಭಾರತದಲ್ಲಿ ಪ್ರಸಾದ್ ಅವ್ರೆ, two-third majority ಹೆಂಗ್ ಬಂದ್ರಿ? ನಾವೇನ್ ಗೊತ್ತಾ, ಡೆಲ್ಲಿಲಿ ಹೆಂಗ್ ಬಂದ್ರಿ ನೀವು? ಏನಾದ್ರೂ ಹೇಳಿದ್ರೆ two-third evidence majority ತಗೊಂಡ್ ಹೆಂಗ್ ಬಂದ್ರಿ ಡೆಲ್ಲಿಲಿ? ಹೆಂಗ್ ಬಂದ್ರಿ ಅಂತ ನೋಡಿ. ಹೆಂಗ್ ಬಂದ್ರಿ? ನಮ್ ನಾಯಕರು ಜೈಲ್ ತಗೊಂಡು ಹೆಂಗ್ ಬಂದ್ರಿ? ಸುಳ್ಳು ಆರೋಪಗಳ ಮೇಲೆ ಎರಡು ಜೈಲ್ ಸತಿ ಅಧಿಕಾರ ಮಾಡಿತ್ತನ್ರಿ. ಹೌದು ಸ್ವಾಮಿ, 67 ಕ್ಷೇತ್ರ ಎರಡು ಬಂದಿತ್ತಲ್ಲ ಎರಡು ಸರ್ ಸತಿ ನಾವು ಹೇಗ್ ಬಂದಿಲ್ಲ. ಬಂದ್ರಿ ಅದು? ಯಾವ ತರ ಮ್ಯಾಂಡೇಟ್ ಚುನಾವಣೆ ಅಕ್ರಮ ಮಾಡಿದ್ರಾ? ಜನ ಬೆಂಬಲ ಇಲ್ಲ. ಸಿಕ್ತು. ಈ ಎಲೆಕ್ಷನ್ ವಿರೋಧ ಪಕ್ಷಗಳು ಬೇರೆ ಪಕ್ಷಗಳು ಅದೇ ತರ ಹೇಳ್ತಾ ಇದ್ದಾರೆ. ಜೈಲಿಗೆ ತಗೊಂಡೋಗ್ ಹಾಕ್ತೀರಾ, ನಮ್ಮ ಎಲೆಕ್ಷನ್ ವೋಟ್ಗಳು ಡಿಲೀಟ್ ಮಾಡಿಸ್ತೀರಾ. ಎರಡು ಬಾರಿ ಅಧಿಕಾರಕ್ಕೆ ಬಂದಿದ್ದ ಎರಡು ಬಾರಿ ಅಧಿಕಾರಕ್ಕೆ ಹೆಂಗ್ ಬಂದ್ರಿ? ನಾವ್ ಹೇಳ್ತಾ ಯಾವ ರೀತಿ ಬಂದ್ರಿ? ಕೆಲಸ ಮಾಡ್ಬಿಟ್ಟು ಬಂದಿದೀವಿ. ಯಾವ ರೀತಿ ಸುಳ್ಳು ಬಂದ್ರಿ? ಹೇಳ್ಬಿಟ್ಟು ಹಂಗಂದ್ರೆ ಅವಾಗ ಏನು ಮಾಡಿಲ್ಲ. ಅವಾಗ ವಿರೋಧ ನೀವು ಪಕ್ಷಗಳು ಆಕ್ರಮ ಹೇಳಿದ್ರು. ಮಾಡ್ಬಿಟ್ಟು ವಿರೋಧ ಬಂದಿರೋದು. ಪಕ್ಷಗಳು ಏನು ಹೇಳಿದ್ರು? ನಾವು ಜನರಿಗೋಸ್ಕರ ಕೆಲಸ ವಿರೋಧ ಪಕ್ಷಗಳು ಮಾಡಿದ್ದೀವಿ. ಏನು ಹೇಳಿದ್ರು ಅವಾಗ? ಜನರಿಗೋಸ್ಕರ ಕೆಲಸ ಏ, ಮಾಡಿದ್ದೀವಿ. ವಿರೋಧ ಪಕ್ಷಗಳು ಏನು ಅದಕ್ಕೆ ಹೇಳಿದ್ರು ಜನ ಅವಾಗ? ನಮ್ಗೆ ಆಶೀರ್ವಾದ ಮಾಡಿದ್ರು. ವಿರೋಧ ಇವತ್ತು ಅಲ್ಲ, ಈಗ ಇರ್ಷಾದ್ ಅವ್ರೆ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಂಬಿಕೆ ಇರ್ಲಿಲ್ಲ. ಓಕೆ. ಇವತ್ತು ಆಗ ವಿರೋಧ ಪಕ್ಷಗಳು ಇವ್ರು ಆಯ್ಕೆ ಆಗಿದ್ದು ಹಸಿಂದು ಅಂತ ಹೇಳಿದ್ರ? ಅಲ್ಲ ಇರ್ಷಾದ್ ಅವ್ರೆ, ಈಗ ನಿಮ್ಗೆ ಈಗ ಡೆಲ್ಲಿಲಿ ನೀವು ಅಧಿಕಾರಕ್ಕೆ ಬಂದ್ರಿ, ಪಂಜಾಬಲ್ಲಿ ಬಂದ್ರಿ, ಬೇರೆ ಬೇರೆ ಕಡೆ ಬರ್ತಾ ಇದ್ದೀರಿ, ನಿಮಗೂ ಅನುಮಾನ ಬಂದಿತ್ತ? ಯಾಕಂದ್ರೆ ನೀವು 15-20 ವರ್ಷದಿಂದ ಹೋರಾಟವನ್ನು ಮಾಡ್ತಾನೆ, ನಿಮ್ಗೆ ಅನುಮಾನ ಬಂದಿತ್ತ? ಓ ನಮಗೂ ಇದೇ ಪರಿಸ್ಥಿತಿ ಆಗ್ತಾ ಇದೆ, ಮೊದಲಿಂದ ಅನುಮಾನ ಇತ್ತ? ಇದು ರಾಹುಲ್ ಗಾಂಧಿ ಅವರು ಎತ್ತಿದ ಮೇಲೆ, ಅಂದ್ರೆ ಅರವಿಂದ್ ಕೇಜ್ರಿವಾಲ್ ನೀವು ಹೇಳಿದ್ರಿ, ಡೆಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ರಿ, ಬಟ್ ಅದಕ್ಕಿಂತ ಮುಂಚೆನೆ ಬಂದಿತ್ತ ಅಂತ ನಿಮ್ಗೆ ಅನುಮಾನ? ಸರ್, ಅದಕ್ಕಿಂತ ಮುಂಚೆ ಬಂದಿದ್ದಕ್ಕೆ 6 ತಿಂಗಳು ಮುಂಚೆ ನಾವೇ ಹೇಳಿದ್ ಮೊದಲು. ರಾಹುಲ್ ಗಾಂಧಿ ಅವರು ಇವಾಗ ಹೇಳ್ತಾ ಇರೋದು ಅದು ಯಾವುದು ಕಾಂಗ್ರೆಸ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಇಲ್ಲ, ಅವ್ರದೇ ಒಂದು ಲೀಡರ್ ಸೋತೋಗಿದಾರ ಅಂತ ಬಂದು ಹೇಳ್ತಾ ಇರೋದು. ನಿಜವಾಗ್ಲೂ ರಾಹುಲ್ ಗಾಂಧಿಗೆ ದೇಶದ ಪರವಾಗಿ ಅಷ್ಟು ಚಿಂತೆ ಇರ್ತಾ ಇದ್ರೆ ಆ ಪ್ರೆಸ್ ಕಾನ್ಫರೆನ್ಸ್ ನೋಡಿ. ಡೆಲ್ಲಿ ಒಂದ್ಸತಿನೂ ಹೆಸರು ತಗೊಂಡಿಲ್ಲ ಅವರು. ಮಹಾರಾಷ್ಟ್ರದ ಬಗ್ಗೆ ಹೇಳಿದ್ರು, ಹರಿಯಾಣದ ಬಗ್ಗೆ ಹೇಳಿದ್ರು, ಏನ್ ಡೆಲ್ಲಿ ಹೆಸರು ತಗೊಂತಾ ಇದ್ರೆ ಇವ್ರದ್ದೇನಾದ್ರೂ ಹೋಗ್ಬಿಡ್ತಾ ಇತ್ತಾ? ಆಪೋಸಿಷನ್ ಲೀಡರ್ ಅಂದ್ರೆ ಎಲ್ಲರಿಗೂ ಮಾತಾಡ್ರಿ, ಬರೀ ಕಾಂಗ್ರೆಸ್ ಪರವಾಗಿ ಏನಕ್ಕೆ ಮಾತಾಡ್ತೀರಾ? ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಏನಕ್ಕೆ ನೀವು ಮಾತಾಡಿಲ್ಲ? ನಿಮ್ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಇತ್ತು ಬಿಜೆಪಿ ಕಾಂಗ್ರೆಸ್ ಸೇರ್ಕೊಂಡು ನಮ್ಗೆ ಸೋಲಿಸ್ಬೇಕಂತ ಇತ್ತು, ಆಗಿದೆ. ಇವಾಗ ಆಗಿದ ಮೇಲೆ ಇವಾಗ ಸುಮ್ನೆ ಬಂದು ನೀವು ಹೇಳಿದ್ರೆ ನಾವೆಲ್ಲ ನಮ್ತೀವಿ. ಕೇಳ್ರಿ ರಾಹುಲ್ ಗಾಂಧಿ, ನಾವು ಇಂಡಿಯಾ ಅಲಯನ್ಸ್ ಇಂದ ಆಚೆ ಬಂದಿದ್ದೀವಿಲ್ಲ, ನಾವು ದೇಶದ ಪರವಾಗಿ ನಿಂತ್ಕೊಂಡಿದ್ದೀವಿ. ರಾಹುಲ್ ಗಾಂಧಿ ಪರವಾಗೂ ಇಲ್ಲ, ನರೇಂದ್ರ ಮೋದಿ ಪರವಾಗೂ ಇಲ್ಲ. ಎರಡ್ ಸತಿ ಹೆಂಗ್ ಗೆದ್ರಿ? ಹೆಂಗ್ ಗೆದ್ವಿ ಅಂದ್ರೆ ಕೆಲಸ ಮಾಡಿಬಿಟ್ಟು ಅದೇ ತರ ಗೆದ್ದಿದ್ದೀವಿ. ನಾವು ಮಾಡಿರೋ ಕೆಲಸ ಜನ ನೋಡಿದ್ದಾರೆ. ಅವಾಗ local ನೀವು party ಮಾಡ್ತಾ ಇರೋದು ನೋಡಿ, ಇವಾಗ ವಿರೋಧ ಜನರಿಗೆ ಆಚೆ ಪಕ್ಷದವರು ಬರ್ತಾ ಇದೆಯಲ್ಲ, ವಿರೋಧ ನೀವು ಪಕ್ಷದವರು ಏನೇನ್ ಕ್ರಮಗಳು ಮಾಡಿದ್ದೀರಾ ಅಂತ ಜನರಿಗೆ ಜನರು ಗೊತ್ತಾ ಕೊಟ್ಟಿದ್ದ ಇದೆ. ತೀರ್ಪು ಅಂತ ಒಪ್ಕೊಂಡು, ಭ್ರಷ್ಟಾಚಾರ, ಲೂಟಿ ಮಾಡೋರಿಗೆಲ್ಲ ನಿಮ್ ಜೊತೆ ತೀರ್ಪು ಅಂತ ಒಪ್ಕೊಂಡು, ನಿಮ್ ತರ ಒಳ್ಳೆ ಈ ತರ ಮಾತಾಡ್ಲಿಲ್ಲ. ಎಲೆಕ್ಷನ್ ಗೆಲ್ಲಕ್ ನಿಮ್ಗೆ ತಾಕತ್ತಿಲ್ಲ. ಅದಕ್ಕೆ ಈ ನೀವು ಯಾವ ರೀತಿ election ಗೆದ್ದಿದ್ದೀರಾ ಹೇಳಿ? ನೀವು ಯಾವ ತರ ಗೆದ್ದಿದ್ದೀರಾ ಅಂತ ನೀವು ಯಾವ ಜನ ರೀತಿ ನೋಡ್ತಾ ಗೆದ್ದಿದ್ದೀರಾ ಇದ್ದೀರಲ್ಲ. ಹೇಳಿ? ಜನ ಯಾವ ನೋಡ್ತಾ ರೀತಿ ಇದ್ದಾರೆ, ಜನ ಗೆದ್ದಿದ್ದೀರಾ? ಉತ್ತರ ಕೊಡ್ತಾರೆ. ಇವಾಗ ನೀವು ಕೇಳ್ರಿ. ಬರೋ ಗುಜರಾತ್ ಎಲೆಕ್ಷನ್ ಅಲ್ಲಿ ಜನ ಉತ್ತರ ಕೊಡ್ತಾರೆ. ಟೆನ್ಷನ್ ತಗೊಂಡ್ಬೇಡಿ. ಗುಜರಾತ್ ಇಂದ ಮನೆಗೆ ಓಡಿಸ್ತಾರೆ ಇವಾಗ ಜನ ನಿಮ್ಗೆ. ಬಿಜೆಪಿ ಅಯ್ಯೋ 30 ವರ್ಷದಿಂದ ಜನ ನೋಡ್ಬಿಟ್ಟೇನೆ ನೋಡಿದ್ದಾರೆ. ಏನೇನ್ ನೀವು ಆಟ ಆಡ್ತಾ ಇದೀರ ಅಂತ ಎಲ್ಲ ಜನ ನೋಡ್ತಾ ಇದಾರೆ. ಇವಾಗ ಬಿಜೆಪಿ ಪರಿಸ್ಥಿತಿ ಯಾವ ತರ ಇದೆ ಅಂತ. ಸುಭದ್ರವಾಗಿದೆ. ಏನ್ ಸುಭದ್ರವಾಗಿದೆ? Yes, yes, sir, yes, sir. ಗೆದ್ಕೊಂಡು ಬಂದಿರೋದು. ಪ್ರಧಾನ ಮಂತ್ರಿ ಗೆದ್ದಿರೋದೇ ಜನರಿಗೆ ಇವಾಗ ಡೌಟ್ ಇದೆ. ಎಸ್ ಸರ್ ಅಲ್ಲ ಸರ್, ಈಗ ಬೇಲುಗಳು ಇರ್ತಾರೆ, ಬೇಲುಗಳೇನೋ ತಪ್ಪು ಮಾಡೋದು ಅನ್ಕೊಳ್ಳೋಣ, ಅಲ್ಲಿ ಚುನಾವಣಾ ಅಧಿಕಾರಿಗಳು ಇರ್ತಾರೆ ಸರ್, ಅವರೆಲ್ಲ ಡೀಟೇಲ್ ಆಗಿ ಅವ್ರು ಆಧಾರ್ ತಂದಿರೋ ಪಾನ್ ತಂದಿರೋ ಡೀಟೇಲ್ ಆಗಿ ಮಸಿ ಹಾಕಿರ್ತಾರೆ. ನಿಮ್ಗೆ ಡಬಲ್ ವೋಟ್ ಅಂತ ನೀವು ಆರೋಪ ಮಾಡ್ತಿರಲ್ಲ ಸರ್. ಗಳಂತ ನಮ್ಮ ಪಕ್ಷದಿಂದ ಪರವಾಗಿರುವಂತವರಿಗೆ ಒಂದು ದಿವಸಕ್ಕೆ 10 ಫಾರ್ಮ್ಗಿಂತ ಜಾಸ್ತಿ ಫಿಲ್ ಮಾಡುವ ಅಧಿಕಾರ ಇಲ್ಲ. ಅದು ಫಾರ್ಮ್ 6 ಆಗಿರ್ಬೋದು, 7 ಆಗಿರ್ಬೋದು, 8 ಎಷ್ಟು ಸೇರಿ 10 ಫಿಲ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ 30ಗಿಂತ ಜಾಸ್ತಿ ಅವ್ನು ಕೊಟ್ಟ ಅಂದ್ರೆ ಅದನ್ನ AER ಮತ್ತೆ DER ಅನ್ನು ಪರಿಶೀಲಿಸಬೇಕು. ಅಲ್ಲಿ ಇರೋದು ಪ್ರಶ್ನೆ, BLA ಮಾಡಿಲ್ಲ ಅಂತ ಹೇಳ್ಕೊಂಡು ಅಲ್ಲಿನ BLO ನುಣಿಸ್ಕೊಳ್ಳೋಕ್ಕಾಗಲ್ಲ. ಅವನು ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟವರು. ಇಷ್ಟು ವ್ಯವಸ್ಥೆ ಇದ್ದಾಗ ಸ್ಪಷ್ಟವಾಗಿ ನಿಮ್ಗಳಿಗೆ ದಾಖಲೆಗಳನ್ನು ಕೊಟ್ಟಾಗ ಒಂದೇ ಮನೆಯಲ್ಲಿ ಇಷ್ಟೇ ಅಡ್ರೆಸ್ ಅಲ್ಲಿ ಇದೆ ಅಂದಾಗ ನೀವು ಅದನ್ನ ಮಾಡಲೇಬೇಕು. ನೀವು ಹೌದು, ಆಗಿದೆ. ಮಾಧ್ಯಮದ fact check fact check ಆಗಿ ಅದನ್ನ ಹೇಳ್ತಾ ಇದ್ದೀನಿ. ಇಲ್ಲ ಅಂತ ಇದೆಯಲ್ಲ. ಇದ್ದಾರೆ. ಇಲ್ಲ ಅಂತ ಹೇಳಿದಂತ ನಿಮ್ಗೆ ಕೇಳಿ. ಎಷ್ಟು video ಬೇಕು? ನಿಮಗೆ ಎಷ್ಟು ನಿಮ್ಗೆ video ಎಷ್ಟು video ಬೇಕು? ನಿಮಗೆ ಎಷ್ಟು video Yes. ಬೇಕು? ಅದೇ ಮಾಡಿ ಸ್ವಾಮಿ ಹೇಳ್ತಾ ಇರೋದು ಅಲ್ಲಿ ಜನ ಇಲ್ಲ. ನೀವು ಹೇಳ್ತಾ ಇರೋದು ಹೌದು. ಆ ಜನ ಇಲ್ಲ ಅಷ್ಟೇ. ಆದ್ರೆ ವೋಟರ್ ಹೌದು, ವೋಟರ್ ಲಿಸ್ಟ್ ಅಲ್ಲಿ ಇದ್ದಾರೆ. ಜನ ಇಲ್ಲ, ಇವಾಗಿಲ್ಲ, ಜನ ಇಲ್ಲ ಅಂತಾನೆ ಹೇಳ್ತಾ ಲಿಸ್ಟ್ ಅಲ್ಲಿ ಇದ್ದಾರೆ. ಅವ್ರು ಇನ್ನೊಂತ ವೋಟ್ ಮಾಡಿದ್ದಾರೆ ಅಂತ ಪ್ರೂವ್ ಮಾಡ್ತಾರೆ. ಅಲ್ಲ ಸರ್, ಅದಕ್ಕೆ ಆ ಲಿಸ್ಟ್ ಅಲ್ಲಿ ಅಲ್ಲ ಯದುಕುಮಾರ್ ಸರ್, ಈಗ ಅಲ್ಲ ಲಿಸ್ಟ್ ಮೂರಲ್ಲೂ ಇರುತ್ತೆ. ನೀವು ಡೆಲೀಟ್ ಮಾಡಿಲ್ಲ ಅಲ್ಲೇ ಅಂದ್ರೆ ನೀವು ಅದಕ್ಕೆ electronic ಅಲ್ಲೂ data ಮಾಡಿ, ಕೊಡಿ ಇಲ್ಲೂ ಅಲ್ಲ. ಮಾಡಿದ್ರೆ ಅಲ್ಲ, proof ಮಾಡ್ಬೇಕು ಅದು. 80 ಲಿಸ್ಟ್ ಯಾಕೆ ಸೇರ್ತು ಸರ್ ಅಲ್ಲಿ? 80 ಅಲ್ಲ, ಈಗ ಎಲೆಕ್ಟ್ರಾನಿಕ್ ಡಾಟಾ ಕೊಟ್ರೆ ಆ ಸೀರಿಯಲ್ ನಂಬರ್ ಅವನು ವೋಟ್ ಹಾಕಿದಾರ ಇಲ್ವ ಅಂತ ಗೊತ್ತಾಗಲ್ಲ. ಯಾಕೆ ಕೊಡಲ್ಲ? Yes, sir, yes, sir, yes, sir. ಕಳ್ಳರ ತರ ಯಾಕೆ ಬಿಹೇವ್ ಮಾಡೋದು? ಪರಿಶೀಲನೆ ಮಾಡಕ್ ಬರಲ್ಲ ಅಂತ ಹೇಳಿ. Yes, okay. ಸೋಮವಾರ ಇದ್ದಾರೆ, ಪರಿಶೀಲನೆ ಮಾಡಕ್ ಬರಲ್ಲ ಅಂತ ಹೇಳಿ. Yes, sir, yes, sir. Thank you, Irshad ಅವರು. Thank you, ಯದುಕುಮಾರ್.
ಕುಮಾರ್ ಸರ್ ಭಾಗವಹಿಸೋದಕ್ಕೆ ಥ್ಯಾಂಕ್ ಯು. ಮುನೀರ್ ಸರ್, ನೋಡ್ತಾ ಇದ್ದೀವಿ ಈಗ ಆರೋಪ ಪ್ರತ್ಯಾರೋಪ ಏನಾಗಿರ್ಬೋದು, ಚುನಾವಣಾ ಆಯೋಗ ಆ ಡೇಟಾವನ್ನು ಕೊಟ್ಟಾಗ ಮಾತ್ರ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಒಂದು ಹೆಸರಲ್ಲಿ 4 ಓಟ್ ಇದ್ದಾವೆ, ಅಥವಾ ಅವನು 2 ಕಡೆ ಓಟ್ ಮಾಡಿದ್ದಾನೆ, ಅಥವಾ ಒಂದೇ ಮನೇಲಿ 80 ಜನ ಇದ್ದಾರೆ, ಏನೇ ಆರೋಪಗಳಿರ್ಬೋದು, ರಿಯಾಲಿಟಿ ಚೆಕ್ ಮಾಡಿದಾಗಲೂ ಕೂಡ ಅಲ್ಲಿ 80 ಜನದಲ್ಲಿ 6 ಜನ ಓಟ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ ಸತ್ಯ ಗೊತ್ತಾಗಬೇಕು ಅಂತ ಹೇಳಿದ್ರೆ ಚುನಾವಣಾ ಆಯೋಗದ ಸಂಬಂಧಪಟ್ಟಂಗೆ ಡೇಟಾವನ್ನು ಕೊಡಬೇಕು. ಅದರ ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಪೂರಕವಾಗಿ ಇವರ ಹತ್ರ ಏನು ಸಾಕ್ಷ್ಯಾಧಾರಗಳಿದ್ದಾವೆ ಅದನ್ನು ಕೂಡ ಒದಗಿಸಬೇಕಾದಂಥ ಒಂದು ಪ್ರಕ್ರಿಯೆ ಕೂಡ ಮುಂದೆ ಆಗುತ್ತೆ. ಖಂಡಿತ ಹಾಗಾದಾಗ ಮಾತ್ರ ಜನರಿಗಿರುವಂಥ ಗೊಂದಲಗಳು ಬಗೆಹರಿಯುತ್ತೆ ಈ ಮತಗಳ್ತನ ವಿಚಾರದಲ್ಲಿ. ಇದು ಇವತ್ತಿನ ಅಖಾಡ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.